ಹಲೋ ಎವ್ರಿವನ್, ದಿಸ್ ಇಸ್ ದೀಪ್ತಿ. ಸೊ ಇವತ್ತು ನಾನು ಸೊಲ್ಯೂಷನ್ ಚಾಪ್ಟರ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಈ ಸೊಲ್ಯೂಷನ್ ಚಾಪ್ಟರಲ್ಲಿ ನಿಮಗೆ ಕ್ವಶನ್ಸ್ ಆಲ್ಮೋಸ್ಟ್ ಪ್ರಾಬ್ಲಮ್ಸೇ ಬರ್ತಾ ಇರುತ್ತೆ. ಸೊ ಇದಕ್ಕಿಂತ ಮುಂಚೆ ಇದು ಕಂಪ್ಲೀಟಾಗಿ ನಿಮಗೆ ಪ್ರಾಬ್ಲಮ್ಸ್ ಗೊತ್ತಾಗಬೇಕು ಅಂತಂದರೆ ಅದು ಕಾಲಿಗೇಟಿವ್ ಪ್ರಾಪರ್ಟಿ ಮೇಲೆ ಪ್ರಾಬ್ಲಮ್ಸ್ನ ನಾನು ವಿಡಿಯೋ ಮಾಡಿದ್ದೀನಿ. ಸೊ ಪ್ರಾಬ್ಲಮ್ಸ್ನ ಅಲ್ಲಿ ನೀವು ಸಾಲ್ವ್ ಮಾಡ್ಕೊಳ್ಳಿ. ಅದಾದಮೇಲೆ ಇನ್ನೊಂದು ಇಂಪಾರ್ಟೆಂಟ್ ವಿಡಿಯೋ ಯಾವುದು ಅಂತಂದರೆ 1 ಮಾರ್ಕ್ಸ್ ಕ್ವಶನ್ಗೆ ನಾನು ವಿಡಿಯೋ ಮಾಡಿದ್ದೀನಿ. 1 ಮಾರ್ಕ್ಸ್ ಅಂತ ಅಂದರೆ ವಿಡಿಯೋ ಹೆಸರು ಇಂಪಾರ್ಟೆಂಟ್ ಕ್ವಶನ್ಸ್ ಆಫ್ ಸೊಲ್ಯೂಷನ್ ಅಂತ ಇದೆ. ಸೊ ನೀವು ವಿಡಿಯೋದಲ್ಲಿ ಕೊನೆಗೆ ಬರ್ತಿದ್ದಂಗೆ ನಿಮಗೆ 1 ಮಾರ್ಕ್ಸ್ ಕ್ವಶನ್ಸ್ ಅಲ್ಲಿ ಸಿಗುತ್ತೆ. ಸೊ ಆ ವಿಡಿಯೋನು ಕೂಡ ನೋಡಬೇಕು. ಅವಾಗ ನಿಮಗೆ 1 ಮಾರ್ಕ್ಸ್ದು ಒಂದು ಐಡಿಯಾ ಬರುತ್ತೆ. ಅದರಲ್ಲಿ ನಾನು ಟೆಂಪ್ರೇಚರ್ ವೇರಿಯೇಷನ್, ಪ್ರೆಷರ್ ವೇರಿಯೇಷನ್ ಆದಾಗ ಏನೇನು ಸೊಲ್ಯೂಷನ್ ಚಾಪ್ಟ್ರಲ್ಲಿ ಚೇಂಜಸ್ ಬರುತ್ತೆ ಅದನ್ನ ನಾನು ಅಲ್ಲಿ ಕೊಟ್ಟಿದ್ದೀನಿ. ಸೊ ಹಾಗಾಗಿ ನನ್ನ ಪ್ರೀವಿಯಸ್ ವಿಡಿಯೋಸ್ನ ನೀವು ನೋಡಬೇಕು ಸೊಲ್ಯೂಷನ್ ಚಾಪ್ಟರ್ದು. ಸೊ ಈಗ ನಾನು ಸ್ಟಾರ್ಟ್ ಮಾಡ್ತೀನಿ. ಸೊ ಟೆಕ್ಸ್ಟ್ ಬುಕ್ ತೋರಿಸ್ಕೊಂಡು ಅದಾದಮೇಲೆ ಫಾರ್ಮುಲಾಸ್ ಯಾವ್ದು ಇಂಪಾರ್ಟೆಂಟ್ ಅಂತ ಹೇಳ್ಕೊಂಡು ಹೋಗ್ತೀನಿ. ಸೊ ಫಸ್ಟ್ ಸೊಲ್ಯೂಷನ್. ಸೊ ಸೊಲ್ಯೂಷನ್ ಅಂತ ಅಂದರೆ ಏನು? ಸೊ ಸೊಲ್ಯೂಷನ್ ಅಂತ ಅಂದರೆ ಇಟ್ ಈಸ್ ಎ ಹೋಮೋಜಿನಿಯಸ್ ಮಿಕ್ಸ್ಚರ್ ಅಂತ ಕರಿತೀವಿ. ಹೋಮೋಜಿನಿಯಸ್ ಮಿಕ್ಸ್ಚರ್, ಸೊಲ್ಯೂಷನ್ ಆಫ್ ಹೋಮೋಜಿನಿಯಸ್ ಮಿಕ್ಸ್ಚರ್ ಆಫ್ 2 or more than 2 ಕಾಂಪೊನೆಂಟ್ಸ್. 2 ಕಾಂಪೊನೆಂಟ್ನ ಮಿಕ್ಸ್ ಮಾಡಿದ್ರೆ ಹೋಮೋಜಿನಿಯಸ್ ಮಿಕ್ಸ್ಚರ್ ಬಂತು ಅದನ್ನ ಸೊಲ್ಯೂಷನ್ ಅಂತ ಕರಿತೀವಿ. ಸೊ ಇನ್ನೊಂದು ತರ ಹೇಳೋದಾದ್ರೆ ಸೊಲ್ಯೂಷನ್ಗೆ ಸೊಲ್ಯೂಟ್ ಪ್ಲಸ್ ಸಾಲ್ವೆಂಟ್. ಸೊ ಸೊಲ್ಯೂಟ್ ಪ್ಲಸ್ ಸಾಲ್ವೆಂಟ್ ಫಾರ್ಮ್ಸ್ ಸೊಲ್ಯೂಷನ್ ಅಂತ ಕರಿತೀವಿ. ಹೀಗಾದ್ರು ಹೇಳ್ಬೋದು, ಇಟ್ ಇಸ್ ಎ ಕಾಂಬಿನೇಷನ್ ಆಫ್ ಸೊಲ್ಯೂಟ್ ಅಂಡ್ ಸಾಲ್ವೆಂಟ್ ಅಂತ ಕರಿತೀವಿ. ಸೊ ಸೊಲ್ಯೂಟ್ ಅಂದ್ರೆ ಯಾವಾಗಲೂ ಸ್ಮಾಲರ್ ಅಮೌಂಟ್ ಅಲ್ಲಿ ಇರುತ್ತೆ, ಸಾಲ್ವೆಂಟ್ ಲಾರ್ಜರ್ ಅಮೌಂಟ್ ಅಲ್ಲಿ ಇರುತ್ತೆ. ಸೊ ನಿಮಗೆ ಪ್ರಾಬ್ಲಮ್ಸ್ ಮಾಡ್ಬೇಕಾದ್ರೆ ಇದನ್ನ ನಾನು ಹೇಳಿದ್ದೀನಿ ಹೇಗೆ ಐಡೆಂಟಿಫಿಕೇಶನ್ ಮಾಡ್ಕೋಬೇಕು ಅಂತ. ಸೊ 2 ಕಂಬೈನ್ ಆದಾಗ ನಿಮಗೆ ಸೊಲ್ಯೂಷನ್ ಬರುತ್ತೆ. ಅದನ್ನ ಹೋಮೋಜಿನಿಯಸ್ ಮಿಕ್ಸ್ಚರ್ ಅಂತ ಕರೀತಾರೆ. ಸೊ ಇಲ್ಲಿ ನೋಡಿ, ಸಾಲ್ವೆಂಟ್ ಲಾರ್ಜರ್ ಕ್ವಾಂಟಿಟಿ ಅಂತ ಕೊಟ್ಟಿದ್ದಾರೆ. ಸೊ ಅದಾದ್ಮೇಲೆ ಸೊಲ್ಯೂಟ್ ಬಗ್ಗೆನೂ ಕೊಟ್ಟಿದ್ದಾರೆ ಇಲ್ಲಿ. ಓಕೆ, ಸೊ ಅದು ಬೇಸಿಕ್ ಕಾನ್ಸೆಪ್ಟ್. ಅದು ಬಿಟ್ಟರೆ ನಿಮಗೆ ಸೊಲ್ಯೂಷನ್ ಚಾಪ್ಟರ್ ಇನ್ನೇನು ಕ್ವಶನ್ ಕೇಳಬಹುದು ಅಂತಂದ್ರೆ ಟೈಪ್ಸ್ ಆಫ್ ಸೊಲ್ಯೂಷನ್ ಮೇಲೆ. ಸೊ ಟೈಪ್ಸ್ ಆಫ್ ಸೊಲ್ಯೂಷನ್ ಅಲ್ಲಿ ಗೇಷಿಯಸ್ ಸೊಲ್ಯೂಷನ್, ಲಿಕ್ವಿಡ್ ಸೊಲ್ಯೂಷನ್ ಅಂಡ್ ಸಾಲಿಡ್ ಸೊಲ್ಯೂಷನ್ ಅಂತ ಬರುತ್ತೆ. ಸೊ ಅದರಲ್ಲಿ ಪುನಃ ಗೇಷಿಯಸ್ ಸೊಲ್ಯೂಷನ್ ಅಲ್ಲಿ ಸೊಲ್ಯೂಟ್, ಗ್ಯಾಸ್, ಲಿಕ್ವಿಡ್, ಸಾಲಿಡ್. ಸೊ ಸಾಲ್ವೆಂಟ್ ಬಂದು ಗ್ಯಾಸ್. ಸೊ ಇವಾಗ ಸೊಲ್ಯೂಟ್ ಗ್ಯಾಸ್ ಇದ್ದು ಸಾಲ್ವೆಂಟ್ ಕೂಡ ಗ್ಯಾಸ್ ಇತ್ತು ಅಂದ್ರೆ ಅದಕ್ಕೆ ಯಾವ ಎಕ್ಸಾಂಪಲ್ ಬರುತ್ತೆ? ಸೊ ಅದು ಗೊತ್ತಿರ್ಬೇಕು ನಿಮಗೆ. ಇಟ್ಸ್ ಎ ಮಿಕ್ಸ್ಚರ್ ಆಫ್ ಆಕ್ಸಿಜನ್ ಅಂಡ್ ನೈಟ್ರೋಜನ್ ಗ್ಯಾಸ್. ಸೊ ನಮ್ಗೆ ಸುತ್ತಮುತ್ತ ಇರೋ ಗ್ಯಾಸಸ್. ಅದಾದ್ಮೇಲೆ ಲಿಕ್ವಿಡ್ ಸೊಲ್ಯೂಟ್ ಆಗಿದ್ದು ಸಾಲ್ವೆಂಟ್ ಗ್ಯಾಸ್ ಆಗಿತ್ತು ಅಂದ್ರೆ ಯಾವುದು ಎಕ್ಸಾಂಪಲ್? ಸೊ ಈ ತರ ನೀವು ನೋಡ್ಕೊಂಡು ಹೋಗ್ಬೇಕಾಗುತ್ತೆ. ಇದೇ ತರ ನಿಮ್ಗೆ ಸರ್ಫೇಸ್ ಕೆಮಿಸ್ಟ್ರಿಯಲ್ಲೂ ಕೂಡ ಇದೆ, ಇದ್ರಲ್ಲೂ ಕೂಡ ಬರುತ್ತೆ. ಅದಾದ್ಮೇಲೆ ನಿಮ್ಗೆ ಯೂಶ್ವಲಿ ನಿಮ್ಗೆ ಎಕ್ಸಾಮಲ್ಲೂ, ಥಿಯರಿ ಎಕ್ಸಾಮಲ್ಲೂ ಕೇಳ್ತಾ ಇದ್ರೋ ಕ್ವಶನ್ ಯಾವ್ದನ್ನ ಗ್ಯಾಸ್ ಇನ್ ಲಿಕ್ವಿಡ್. ಸೊ ಗ್ಯಾಸ್ ಇನ್ ಲಿಕ್ವಿಡ್ ಅಂದ್ರೆ ಆಕ್ಸಿಜನ್ ಡಿಸಾಲ್ವ್ಡ್ ಇನ್ ವಾಟರ್. ಓಕೆ, ಇಲ್ಲಾಂದ್ರೆ ಕಾರ್ಬನ್ ಡೈಆಕ್ಸೈಡ್ ಡಿಸಾಲ್ವ್ಡ್ ಇನ್ ಸೋಡಾ ವಾಟರ್, ಆ ಥರ ಎಲ್ಲ ಬರುತ್ತೆ. ಸೊ ಈ ಬೇಸಿಸ್ ಮೇಲೆ, ಸೊ ಇಲ್ಲಿ ಕೊಟ್ಟಿರೋ ಬೇಸಿಸ್ ಮೇಲೆ ನಿಮಗೆ ಕ್ವಶನ್ ಬರುತ್ತೆ. ಸೊ ನಿಮಗೆ ಯಾವ್ದು ಸೊಲ್ಯೂಟ್ ಯಾವ್ದು ಸಾಲ್ವೆಂಟ್ ಅನ್ನೋದು ಗೊತ್ತಿರಬೇಕು. ಓಕೆನಾ? ನೆಕ್ಸ್ಟ್ ಎಕ್ಸ್ಪ್ರೆಸಿಂಗ್ ಕಾನ್ಸಂಟ್ರೇಷನ್ ಆಫ್ ಸೊಲ್ಯೂಷನ್. ಸೊ ನೋಡಿ, ಇಲ್ಲಿ ಕಾನ್ಸಂಟ್ರೇಷನ್ ಆಫ್ ಸೊಲ್ಯೂಷನ್ ಎಕ್ಸ್ಪ್ರೆಸ್ ಮಾಡಕ್ಕೆ ಡಿಫ್ರೆಂಟ್ ಫಾರ್ಮುಲಾಸ್ ಇದೆ. ಮೊಲಾಲಿಟಿ, ಮಾಸ್ ಪರ್ಸೆಂಟೇಜ್. ಸೊ ಇದರಲ್ಲಿ ನಿಮಗೆ ಯಾವ್ದು ಇಂಪಾರ್ಟೆಂಟ್ ಫಾರ್ಮುಲಾಸ್ ಅನ್ನೋದು ನಾನು ಇಲ್ಲಿ ತೋರಿಸ್ತೀನಿ ಈಗ. ಸೊ ನೋಡಿ, ಸೊಲ್ಯೂಷನ್ ಚಾಪ್ಟರ್ ಫಾರ್ಮುಲಾ, ಕೆಲವೊಂದಿಷ್ಟು ಫಾರ್ಮುಲಾನ ನಾನು ಇಲ್ಲಿ ಲೀಸ್ಟ್ ಮಾಡಿದ್ದೀನಿ. ಸೊ ಈ ಲೀಸ್ಟ್ನ ನಾನು ಟೆಲಿಗ್ರಾಮಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಸೊ ನೋಡ್ಕೊಳ್ಳಿ ಅದು. ಓಕೆನಾ? ಸೊ ಒಂದು ತೋರಿಸ್ತೀನಿ ನೋಡಿ. ಇಲ್ಲಿ ಮೇನ್ ಇಂಪಾರ್ಟೆಂಟ್ ಸ್ಟ್ರೆಂತ್ ಆಫ್ ಸೊಲ್ಯೂಷನ್. ಸೊ ಮಾಸ್ ಆಫ್ ಸೊಲ್ಯೂಟ್ ಇನ್ ಗ್ರಾಮ್, ವಾಲ್ಯೂಮ್ ಆಫ್ ಸೊಲ್ಯೂಷನ್ ಇನ್ ಲೀಟರ್. ಅದು ಬಿಟ್ರೆ ಮೊಲಾಲಿಟಿ. ಸೊ ಮೊಲಾಲಿಟಿ ಇದ್ರ ಬೇಸಿಸ್ ಮೇಲೆ ನಿಮಗೆ ಕ್ವಶನ್ಸ್ ಬರುತ್ತೆ. ಮೊಲಾಲಿಟಿ, ನಾರ್ಮ್ಯಾಲಿಟಿ. ಸೊ ನೋಡಿ, ನಾರ್ಮ್ಯಾಲಿಟಿಯಲ್ಲಿ 2 ತರ ಇದೆ. ನಿಮಗೆ ಕ್ವಶನ್ ಅಲ್ಲಿ ಏನು ಕೊಟ್ಟಿದ್ದಾರೆ, ಸೊ ಗಿವನ್ ಏನು ಅಂತ ನೋಡ್ಕೊಂಡು ಫಾರ್ಮುಲಾ ಯೂಸ್ ಮಾಡಬೇಕಾಗುತ್ತೆ. ಸೊ ಅದಾದ್ಮೇಲೆ ನಾರ್ಮ್ಯಾಲಿಟಿ ಆಫ್ ಎನ್ ಆಸಿಡ್ ಅಂತಂದ್ರೆ ಮೊಲಾರಿಟಿ ಇಂಟು ಬೇಸಿಸಿಟಿ. ನಾರ್ಮ್ಯಾಲಿಟಿ ಆಫ್ ಎ ಬೇಸ್, ಮೊಲಾರಿಟಿ ಇಂಟು ಆಸಿಡಿಟಿ. ಸೊ ಅದಾದ್ಮೇಲೆ ppm ಪಾರ್ಟ್ಸ್ ಪರ್ ಮಿಲಿಯನ್. ಸೊ WB ಡಿವೈಡ್ ಬೈ WA ಪ್ಲಸ್ WB ಇಂಟು 10⁶. ಓಕೆ, ಮೋಲ್ ಫ್ರಾಕ್ಷನ್ ಆಫ್ ದಿ ಕಾಂಪೊನೆಂಟ್. ಸೊ ಮೋಲ್ ಫ್ರಾಕ್ಷನ್ ಆಫ್ ಕಾಂಪೊನೆಂಟ್ A ಅಂಡ್ ಕಾಂಪೊನೆಂಟ್ B ಬರ್ದಿದ್ರಿ. ಹಾಗೇನೆ ನೆಕ್ಸ್ಟ್ ಮೋಲ್ ಫ್ರಾಕ್ಷನ್ ಆಫ್ A ಅಂಡ್ B ಇಸ್ ಆಲ್ವೇಸ್ ಈಕ್ವಲ್ ಟು 1. ಅದಾದ್ಮೇಲೆ ನಾರ್ಮ್ಯಾಲಿಟಿ ನೋಡಿ, ನಾರ್ಮ್ಯಾಲಿಟಿ N1V1, N2V2, N3V3. ಅದೇ ಗಿವನ್ ನೋಡ್ಬಿಟ್ಟು ನೀವು ಫಾರ್ಮುಲಾ ಅಪ್ಲೈ ಮಾಡಬೇಕಾಗತ್ತೆ. ನಿಮಗೆ 2 ನಾರ್ಮ್ಯಾಲಿಟಿ 2 ವಾಲ್ಯೂಮ್ ಕೊಟ್ರೆ ಸೊ ನಾವು ನೆಕ್ಸ್ಟ್ ನಾರ್ಮ್ಯಾಲಿಟಿನ ಕಂಡುಹಿಡ್ಕೋಬಹುದು. 2 ಕೊಟ್ಟಿದ್ದು.
ಸೊ ನೆಕ್ಸ್ಟ್ ಮೊಲಾರಿಟಿ. ಸೊ M1V1 ಇಲ್ಲೂ ಕೂಡ ಮೊಲಾರಿಟಿ 2 ಕೊಟ್ಟು ವಾಲ್ಯೂಮ್ 2 ಕೊಟ್ಟರೆ ಸೊ ಈ ಫಾರ್ಮುಲಾ ಅಪ್ಲೈ ಮಾಡ್ಬಿಟ್ಟು ನೀವು ಕಂಡು ಹಿಡ್ಕೋಬೇಕಾಗುತ್ತೆ. ಸೊ ಹಾಗೆ ಪಾರ್ಷಿಯಲ್ ಪ್ರೆಷರ್ ಆಫ್ ಕಾಂಪೊನೆಂಟ್ ಎ ದಟ್ ಈಸ್ ಈಕ್ವಲ್ ಟು ಮೋಲ್ ಫ್ರಾಕ್ಷನ್ ಆಫ್ ಎ ಇಂಟು ಪಾರ್ಷಿಯಲ್ ಪ್ರೆಷರ್ ಆಫ್ ಕಾಂಪೊನೆಂಟ್ ಪ್ಯೂರ್ ಕಾಂಪೊನೆಂಟ್ ಎ. ಸೊ ಅದ್ರ ಫಾರ್ಮುಲಾ ಇದೆ. ಅದಾದಮೇಲೆ ಟೋಟಲ್ ಪ್ರೆಷರ್ ಕಂಡುಹಿಡ್ಕೊಳ್ಳೋದು ಡಾಲ್ಟನ್ಸ್ ಪಾರ್ಷಿಯಲ್ ಪ್ರೆಷರ್. ಸೊ ಅದಾದಮೇಲೆ ಮೋಲ್ ಫ್ರಾಕ್ಷನ್ ಆಫ್ ಈಚ್ ಕಾಂಪೊನೆಂಟ್ ಇನ್ ವೇಪರ್ ಫೇಸ್. ವೇಪರ್ ಫೇಸ್ಗೆ ನಿಮ್ಮ ಕ್ವಶನ್ ಬರುತ್ತೆ. ಸೊ ಆಗ ಈ ಫಾರ್ಮುಲಾ ಯೂಸ್ ಮಾಡ್ಕೊಳ್ಳಿ. ಸೊ ಆ ಥರ ನೆಕ್ಸ್ಟ್ ಸೊ ಇದು ಮೋಲ್ ಫ್ರಾಕ್ಷನ್ ಆಫ್ ಕಾಂಪೊನೆಂಟ್ ಬಿ. ನಿಮಗೆ ಯಾವ ಗಿವನ್ ಏನು ಕೊಟ್ಟಿದ್ರೆ ಅದು ನೋಡ್ಕೋಬೇಕು. P0 ಅಂತಂದ್ರೆ ಏನು? ಸೊ P0 ಅಂದರೆ ಪ್ಯೂರ್ ಕಾಂಪೊನೆಂಟ್, ಪಿ ಅಂತಂದರೆ ಸಾಲ್ವೆಂಟ್. ಸೊ ಅದಾದಮೇಲೆ ಆಸ್ಮೆಟಿಕ್ ಪ್ರೆಷರ್ ಮೇಲೆ ದಟ್ ಈಸ್ ಈಕ್ವಲ್ ಟು CRT. ನೆಕ್ಸ್ಟ್ ನಿಮಗೆ 4 ಕಾಲಿಗೇಟಿವ್ ಪ್ರಾಪರ್ಟಿ ಇದೆ. ಸೊ ಆಸ್ಮೆಟಿಕ್ ಪ್ರೆಷರ್, ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್, ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್ ಆ್ಯಂಡ್ ರಿಲೇಟಿವ್ ಲೋರಿಂಗ್ ಆಫ್ ವೇಪರ್ ಪ್ರೆಷರ್. ಸೊ ನಾನು ಈ 4 ಫಾರ್ಮುಲಾಸ್ ಬೆಲೆ ಆ್ಯಕ್ಚುಲಿ ನಾನು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿರೋದು. ಇದನ್ನ ವಿಡಿಯೋ ನೋಡಿ. ಓಕೆ, ಸೊ ಇಲ್ಲಿ ನಾನು ಯಾವುದಕ್ಕೂ ಮಾರ್ಕ್ ಮಾಡ್ತಾ ಇಲ್ಲ, ಫಾರ್ಮುಲಾಸ್ ಎಲ್ಲ ಸಪ್ರೇಟಾಗಿ ಕೊಟ್ಟಿದ್ದೀನಿ. ಸೊ ನೆಕ್ಸ್ಟ್ ಹೋಗ್ತಿದ್ದೀನಿ ಅದಕ್ಕೆ. ಸೊ ಮೊಲಾಲಿಟಿ ಸೊ ಅದ್ರ ಬಗ್ಗೆ ನೀವು ಏನಾದ್ರು ಸಾಲ್ವ್ ಮಾಡಬೇಕು ಅಂತಲೇ ಟೆಕ್ಸ್ಟ್ ಬುಕ್ಕಲ್ಲಿ ನಿಮಗೆ ಪ್ರಾಬ್ಲಮ್ಸ್ ಇದೆ. ಸೊ ಮೊಲಾರಿಟಿ ಆ್ಯಂಡ್ ಮೊಲಾಲಿಟಿ ನೋಡಿ, ಮೊಲಾರಿಟಿ ಫೈಂಡ್ ಔಟ್ ಮಾಡೋದು. ಸೊ ಹಾಗೆ ಮೊಲಾಲಿಟಿ ಮೇಲೆ ಇಲ್ಲಿ ಟೆಕ್ಸ್ಟ್ ಬುಕ್ಕಲ್ಲಿ ಪ್ರಾಬ್ಲಮ್ಸ್ ಇದೆ. ಸೊ ಅದನ್ನ ನೀವು ಸಾಲ್ವ್ ಮಾಡಿ, ಆವಾಗ ನಿಮಗೆ ಗೊತ್ತಾಗುತ್ತೆ. ಆ ಬೇಸಿಸ್ ಮೇಲೆ ನಿಮಗೆ ಕ್ವಶನ್ ಬರುತ್ತೆ. ಸೊಲ್ಯೂಷನ್ ಚಾಪ್ಟ್ರಿಂದ 1-6 ಪ್ರಾಬ್ಲಮ್ ಇದ್ದೇ ಇರುತ್ತೆ. ನೆಕ್ಸ್ಟ್ ಸಾಲಿಬಿಲಿಟಿ. ಸೊ ಸಾಲಿಬಿಲಿಟಿ ಅಂತಂದ್ರೆ ಸಾಲಿಬಿಲಿಟಿ ಅಂದರೆ ಕರಗಿಸೋ ಅಂಥದ್ದು. ಸಾಲಿಬಿಲಿಟಿ ಆಫ್ ಎ ಸಬ್ಸ್ಟೆನ್ಸ್ ಈಸ್ ಇಟ್ಸ್ ಮ್ಯಾಕ್ಸಿಮಮ್ ಅಮೌಂಟ್ ದಟ್ ಕ್ಯಾನ್ ಬಿ ಡಿಸಾಲ್ವ್ಡ್ ಇನ್ ಎ ಸ್ಪೆಸಿಫಿಕ್ ಅಮೌಂಟ್ ಆಫ್ ಸಾಲ್ವೆಂಟ್ ಅಟ್ ಸ್ಪೆಸಿಫೈಡ್ ಟೆಂಪ್ರೇಚರ್. ಸೊ ಇಟ್ ಡಿಪೆಂಡ್ಸ್ ಅಪಾನ್ ದಿ ನೇಚರ್ ಆಫ್ ಸೊಲ್ಯೂಟ್ ಸಾಲ್ವೆಂಟ್ ಆಸ್ ವೆಲ್ ಆಸ್ ಟೆಂಪ್ರೇಚರ್ ಆ್ಯಂಡ್ ಪ್ರೆಷರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾವುದ್ರ ಮೇಲೆ ಸಾಲಿಬಿಲಿಟಿ ಡಿಪೆಂಡ್ ಆಗಿರುತ್ತೆ ಅಂದರೆ ಟೆಂಪ್ರೇಚರ್ ಆ್ಯಂಡ್ ಪ್ರೆಷರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಅದರಲ್ಲಿ ಸಾಲಿಬಿಲಿಟಿಯಲ್ಲಿ ಡಿಫ್ರೆಂಟ್ ಟೈಪ್ಸ್ ಇದೆ. ಸಾಲಿಬಿಲಿಟಿ ಆಫ್ ಸಾಲಿಡ್ ಇನ್ ಲಿಕ್ವಿಡ್, ಇನ್ನೊಂದು ಗ್ಯಾಸ್ ಇನ್ ಲಿಕ್ವಿಡ್ ಅನ್ನೋದು. ನೆಕ್ಸ್ಟ್ ಸಾಲಿಬಿಲಿಟಿ ಆಫ್ ಸಾಲಿಡ್ ಇನ್ ಎ ಲಿಕ್ವಿಡ್. ಎವ್ರಿ ಸಾಲಿಡ್ ಡಸ್ ನಾಟ್ ಡಿಸಾಲ್ವ್ ಇನ್ ಗಿವನ್ ಲಿಕ್ವಿಡ್. ಸೊ ಇಲ್ಲಿ ಎಲ್ಲ ಸಾಲಿಡು ಈಸಿಯಾಗಿ ಲಿಕ್ವಿಡಲ್ಲಿ ಡಿಸಾಲ್ವ್ ಆಗಲ್ಲ. ಸೊ ಮೇನ್ ಪಾಯಿಂಟ್ ಏನು ಅಂತಂದರೆ ಯಾವುದೆಲ್ಲ ಡಿಸಾಲ್ವ್ ಆಗುತ್ತೆ ಅಂದರೆ ಪೋಲಾರ್ ಸೊಲ್ಯೂಟ್ ಡಿಸಾಲ್ವ್ ಇನ್ ಪೋಲಾರ್ ಸಾಲ್ವೆಂಟ್. ಸೊ ಪಾಸಿಟಿವ್ ನೆಗೆಟಿವ್ ಎಂಡ್ಸ್ ಇರೋದು, ಪಾಸಿಟಿವ್ ನೆಗೆಟಿವ್ ಎಂಡ್ಸ್ ಅಲ್ಲೇ ಡಿಸಾಲ್ವ್ ಆಗುತ್ತೆ. ಫಾರ್ ಎಕ್ಸಾಂಪಲ್ NaCl, Na+Cl- H+OH- ವಾಟರ್ ಅಲ್ಲಿ ಡಿಸಾಲ್ವ್ ಆಗುತ್ತೆ. ಸೊ ಪೋಲಾರ್ ಎಂಡ್ಸು ಪೋಲಾರ್ ಸಾಲ್ವೆಂಟ್ ಜೊತೆನೆ ಡಿಸಾಲ್ವ್ ಆಗುತ್ತೆ. ನಾನ್ ಪೋಲಾರ್ ಸೊಲ್ಯೂಟ್ ಅಲ್ಲೇ ಡಿಸಾಲ್ವ್ ಆಗುತ್ತೆ ಅನ್ನೋ ಪಾಯಿಂಟ್ ಗೊತ್ತಿರಲಿ, ಅಂದ್ರೆ ಈಸಿಯಾಗಿ ಡಿಸಾಲ್ವ್ ಆಗುತ್ತೆ. ಸೊ ಅದಾದ್ಮೇಲೆ ನಿಮಗೆ ನೆಕ್ಸ್ಟ್ ಪಾಯಿಂಟ್ ಏನು ಗೊತ್ತಿರಬೇಕು ಅಂದ್ರೆ ಡಿಸಲ್ಯೂಷನ್ ಅಂದ್ರೆ ಏನು, ಆಮೇಲೆ ಕ್ರಿಸ್ಟಲೈಸೇಷನ್. ಸೊ ಡಿಸಲ್ಯೂಷನ್ ಅಂದ್ರೆ ವೆನ್ ಎ ಸೊಲ್ಯೂಟ್ ಸಾಲಿಡ್ ಈಸ್ ಆಡೆಡ್ ಟು ದ ಸಾಲ್ವೆಂಟ್, ಸಮ್ ಸೊಲ್ಯೂಟ್ ಡಿಸಾಲ್ವ್ ಅಂಡ್ ಇಟ್ಸ್ ಕಾನ್ಸಂಟ್ರೇಷನ್ ಇನ್ಕ್ರೀಸಸ್ ಇನ್ ದಿ ಸೊಲ್ಯೂಷನ್. ಸೊಲ್ಯೂಟ್ನ ಸಾಲ್ವೆಂಟ್ಗೆ ಆ್ಯಡ್ ಮಾಡ್ತಿದ್ದಂಗೆ ಅದು ಕರಗಿ ಅದರ ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಆಗುತ್ತೆ, ಅಂದರೆ ಕರಗ್ತಾ ಇದೆ. ಸೊ ಅದನ್ನ ನಾವು ಡಿಸಲ್ಯೂಷನ್ ಅಂತ ಕರಿತೀವಿ. ಹಾಗೆ ಕ್ರಿಸ್ಟಲೈಸೇಷನ್ ಅಂತ ಅಂದರೆ ಸಮ್ ಸೊಲ್ಯೂಟ್ ಇನ್ ಸೊಲ್ಯೂಷನ್ ಕೊಲೈಡ್ ವಿತ್ ದಿ ಸಾಲಿಡ್ ಸೊಲ್ಯೂಟ್. ನಾವೇನು ಸೊಲ್ಯೂಟ್ ಆ್ಯಡ್ ಮಾಡ್ತಿರ್ತೀವಿ ಸೊಲ್ಯೂಷನಲ್ಲಿ ಅದು ಕರಗಿ ಸೊ ಅಲ್ಲೇ ಕೊಲ್ಯೂಷನ್ ಆಗುತ್ತೆ. ಆ ಕೊಲ್ಯೂಷನ್ ಆಗಿ ಸೊ ಪಾರ್ಟಿಕಲ್ಸ್ ಏನಾಗುತ್ತೆ ಸೊಲ್ಯೂಷನಿಂದ ಸಪ್ರೇಟ್ ಆಗಿ ಬರುತ್ತೆ, ಹೊರಗಡೆ ಸಪ್ರೇಟ್ ಆಗಿ ಬರುತ್ತೆ. ಸೊ ಅದನ್ನ ಕ್ರಿಸ್ಟಲೈಸೇಷನ್ ಅಂತ ಕರಿತೀವಿ. ಕ್ರಿಸ್ಟಲೈಸೇಷನ್ ಅಂದರೆ ಕ್ರಿಸ್ಟಲ್ಸ್ ಥರ ಪಾರ್ಟಿಕಲ್ಸ್ ತುಂಬ ದೊಡ್ಡ ದೊಡ್ಡ ಸೈಜ್ಗೆ ಬಂದಿರುತ್ತೆ. ಸೊ ಅದು ಕ್ರಿಸ್ಟಲೈಸೇಷನ್. ಇದನ್ನೆಲ್ಲ ನಿಮಗೆ ಎಕ್ಸ್ಪ್ಲನೇಷನ್ ಆಗಿರುತ್ತೆ ಕ್ಲಾಸಸ್ಸಲ್ಲಿ. ಸೊ ಇಲ್ಲಿ ಮೇನ್ ಆಗಿ ನೀವು ಡೆಫಿನೇಷನ್ಸ್ನ ನೋಡ್ಕೊಳ್ಳಿ. ಡಿಸಲ್ಯೂಷನ್ ಆ್ಯಂಡ್ ಕ್ರಿಸ್ಟಲೈಸೇಷನ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಷ್ಟೇ ಹೇಳ್ತಿದ್ದೀನಿ. ಸೊ ಆಮೇಲೆ ಸ್ಯಾಚುರೇಟೆಡ್ ಸೊಲ್ಯೂಷನ್ ಆ್ಯಂಡ್ ಅನ್ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಂದರೆ ಏನು ಅಂತ ಗೊತ್ತಿಲ್ಲ. ಸೊ ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಂದರೆ ನೋ ಮೋರ್ ಸೊಲ್ಯೂಟ್ ಕ್ಯಾನ್ ಬಿ ಡಿಸಾಲ್ವ್. ಸೊ ಇವಾಗ ಒಂದು ಗ್ಲಾಸ್ ನೀರಲ್ಲಿ 1 ಸ್ಪೂನ್ ಸಕ್ಕರೆ ಹಾಕ್ತೀರಾ ಅದು ಕರಗುತ್ತೆ, 2 ಸ್ಪೂನ್ ಹಾಕಿದ್ರೆ ಕರಗುತ್ತೆ. ಹಾಗೇನೆ ಒಂದು 10 ಸ್ಪೂನ್ ಹಾಕ್ತೀರಾ ಕರಗುತ್ತೆ. ಅದಾದಮೇಲೆ 11ನೇ ಸ್ಪೂನ್ ಹಾಕಿದಾಗ ಅದು ಕರಗ್ತಿರಲ್ಲ. ಸೊ ಮ್ಯಾಕ್ಸಿಮಮ್ ಎಷ್ಟಿದೆ 10 ಸ್ಪೂನ್ ತನಕ ಕರಗಿದೆ, ಅದಾದಮೇಲೆ ಅದು ಕರಗ್ಸಕ್ಕಾಗ್ತಿಲ್ಲ ಅಷ್ಟು ನೀರಲ್ಲಿ. ಸೊ ಅಂಥದ್ದನ್ನ ಸ್ಯಾಚುರೇಟೆಡ್ ಅಂತ ಕರಿತೀವಿ. ಆ ಪಾಯಿಂಟ್ನ ದ ಸೊಲ್ಯೂಷನ್ ಇನ್ ವಿಚ್ ನೋ ಮೋರ್ ಸೊಲ್ಯೂಟ್ ಕ್ಯಾನ್ ಬಿ ಡಿಸಾಲ್ವ್, ಏನು ಡಿಸಾಲ್ವ್ ಮಾಡೋಕ್ಕಲ್ಲ ಅಂಥದ್ದನ್ನ ಸ್ಯಾಚುರೇಟೆಡ್ ಎಂಡ್ ಪಾಯಿಂಟ್ ಅದು.
ಸೊ ಅದಾದಮೇಲೆ ಅನ್ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಂತಂದ್ರೆ ಎಲ್ಲಿ ತನಕ ಡಿಸಾಲ್ವ್ ಆಗ್ತಿದೆಯೋ ಅದನ್ನ ಅನ್ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಂತ ಕರಿತೀವಿ. ಸೊ ಆನ್ ಅನ್ಸ್ಯಾಚುರೇಟೆಡ್ ಸೊಲ್ಯೂಷನ್ ಈಸ್ ಒನ್ ಇನ್ ವಿಚ್ ಮೋರ್ ಸೊಲ್ಯೂಟ್ ಕ್ಯಾನ್ ಬಿ ಡಿಸಾಲ್ವ್ಡ್ ಅಟ್ ದಿ ಸೇಮ್ ಟೆಂಪ್ರೇಚರ್. ಸೇಮ್ ಟೆಂಪ್ರೇಚರಲ್ಲಿ ನಾವು ಆ್ಯಡ್ ಮಾಡ್ತಾ ಇದ್ರೆ ಶುಗರ್ನ ಡಿಸಾಲ್ವ್ ಆಗ್ತಾ ಇರುತ್ತೆ ವಾಟರಲ್ಲಿ ಅನ್ನೋದು, ಅದು ಅನ್ಸ್ಯಾಚುರೇಟೆಡ್. ಸ್ಯಾಚುರೇಟೆಡ್ ಅಂತಂದ್ರೆ ಇನ್ನು ಎಕ್ಸ್ಟ್ರಾ ಸೊಲ್ಯೂಟ್ನ ಡಿಸಾಲ್ವ್ ಮಾಡೋಕ್ಕಾಗಲ್ಲ. ಆ ಪಾಯಿಂಟ್ ಗೊತ್ತಿರಲಿ. ಅದಾದ್ಮೇಲೆ ನಿಮಗೆ ನೆಕ್ಸ್ಟ್ ಕ್ವಶನ್ ಏನಿರುತ್ತೆ ಅಂದರೆ ಸಾಲಿಬಿಲಿಟಿ ಆಫ್ ಸಾಲಿಡ್ ಇನ್ ಲಿಕ್ವಿಡ್ ಟೆಂಪ್ರೇಚರ್ ಮೇಲೆ ಹೇಗೆ ಡಿಪೆಂಡ್ ಆಗಿರುತ್ತೆ, ಟೆಂಪ್ರೇಚರ್ ಮೇಲೆ ಹೇಗೆ ಡಿಪೆಂಡ್ ಆಗಿರುತ್ತೆ ಮತ್ತೆ ಪ್ರೆಷರ್ ಮೇಲೆ ಹೇಗೆ ಡಿಪೆಂಡ್ ಆಗಿರುತ್ತೆ ಅಂತ ಕ್ವಶನ್ ಕೇಳ್ತಾರೆ. ಓಕೆನಾ. ಜನರಲ್ ಆಗಿ ಹೇಳೋದಾದ್ರೆ ಸೊ ಟೆಂಪ್ರೇಚರ್ ಇನ್ಕ್ರೀಸ್ ಆದ ತಕ್ಷಣ ಸಾಲಿಬಿಲಿಟಿನೂ ಇನ್ಕ್ರೀಸ್ ಆಗುತ್ತೆ. ಆಸ್ ದ ಟೆಂಪ್ರೇಚರ್ ಇನ್ಕ್ರೀಸಸ್ ಸಾಲಿಬಿಲಿಟಿ ಇನ್ಕ್ರೀಸಸ್. ಸೊ ಇದು ಯಾವುದಕ್ಕೆ? ಸಾಲಿಡ್ ಇನ್ ಲಿಕ್ವಿಡ್. ಸಾಲಿಡ್ ಲಿಕ್ವಿಡ್ ಅಲ್ಲಿ ಕರಗಬೇಕಾದ್ರೆ ಟೆಂಪ್ರೇಚರ್ ಮೇಲೆ ಹೇಗೆ ಡಿಪೆಂಡ್ ಆಗಿರುತ್ತೆ ಅಂದ್ರೆ ಆಸ್ ಟೆಂಪ್ರೇಚರ್ ಇನ್ಕ್ರೀಸಸ್ ಸಾಲಿಬಿಲಿಟಿ ಇನ್ಕ್ರೀಸಸ್ ಇಸ್ ಜನರಲ್ ಆಗಿ. ಕಂಡೀಷನ್ ಪ್ರಕಾರ ಕೊಟ್ಟಾಗ ಚೇಂಜಸ್ ಆಗುತ್ತೆ. ಸೊ ಅದನ್ನ ನೀವು ಇಲ್ಲಿ ನೋಡ್ಕೋಬೇಕು ಎಫೆಕ್ಟ್ ಆಫ್ ಟೆಂಪ್ರೇಚರ್ ಅಲ್ಲಿ. ಸೊ ನೆಕ್ಸ್ಟ್ ಎಫೆಕ್ಟ್ ಆಫ್ ಪ್ರೆಷರ್. ಸೊ ಪ್ರೆಷರ್ ಮೇಲೆ ಸಾಲಿಬಿಲಿಟಿ ಹೇಗೆ ಡಿಪೆಂಡ್ ಆಗಿರುತ್ತೆ? ಸೊ ಸಾಲಿಡ್ಗೆ ಪ್ರೆಷರ್ ಅಪ್ಲೈ ಮಾಡಿದ್ರೆ ಏನು ರಿಯಾಕ್ಷನ್ ಆಗಲ್ಲ, ಬಿಕಾಸ್ ಸಾಲಿಡ್ ಅನ್ನೋದು ಒಂದು ರಿಜಿಡ್ ಕಾಂಪೊನೆಂಟು. ಸೊ ಹಾಗಾಗಿ ಸೊ ಸಾಲಿಬಿಲಿಟಿ ಆಫ್ ಸಾಲಿಡ್ ಇನ್ ಲಿಕ್ವಿಡ್ ಡಸ್ ನಾಟ್ ಡಿಪೆಂಡ್ಸ್ ಆನ್ ಪ್ರೆಷರ್. ಈ ಪಾಯಿಂಟ್ ಗೊತ್ತಿರಬೇಕು. ಡಸ್ ನಾಟ್ ಡಿಪೆಂಡ್ಸ್ ಆನ್ ಪ್ರೆಷರ್ ಬಟ್ ಇಟ್ ಡಿಪೆಂಡ್ಸ್ ಆನ್ ಟೆಂಪ್ರೇಚರ್, ಡೈರೆಕ್ಟ್ಲಿ ಪ್ರೊಪೋರ್ಷನಲ್. ಈ ಕೀ ಪಾಯಿಂಟ್ ಇಲ್ಲಿದೆ, ನಾನು ಇಲ್ಲಿ ಅಂಡರ್ಲೈನ್ ಮಾಡಿದ್ದೀನಿ ಅದನ್ನೆಲ್ಲ. ಸೊ ಅದಾದಮೇಲೆ ನೆಕ್ಸ್ಟ್ ಹೋಗೋಣ. ಸಾಲಿಬಿಲಿಟಿ ಆಫ್ ಗ್ಯಾಸ್ ಇನ್ ಲಿಕ್ವಿಡ್. ಸೊ ಸಾಲಿಬಿಲಿಟಿ ಆಫ್ ಗ್ಯಾಸ್ ಇನ್ ಲಿಕ್ವಿಡ್, ಗ್ಯಾಸ್ ಹೇಗೆ ಲಿಕ್ವಿಡ್ ಅಲ್ಲಿ ಕರಗುತ್ತೆ. ಸೊ ಇದು ಅಷ್ಟೇ, ಟೆಂಪ್ರೇಚರ್ ಮೇಲೆ ಹೇಗೆ ಡಿಪೆಂಡ್ ಆಗಿರುತ್ತೆ ಮತ್ತೆ ಪ್ರೆಷರ್ ಮೇಲೆ ಹೇಗೆ ಡಿಪೆಂಡ್ ಆಗಿರುತ್ತೆ ಅನ್ನೋದು ಇಲ್ಲಿ ಬರೀತೀನಿ. ನೆಕ್ಸ್ಟು ವಾಟ್ ಈಸ್ ಗ್ಯಾಸ್ ಇನ್ ಲಿಕ್ವಿಡ್. ಗ್ಯಾಸ್ ಇನ್ ಲಿಕ್ವಿಡ್ ಅಲ್ಲಿ ಟೆಂಪ್ರೇಚರ್ ಮತ್ತೆ ಪ್ರೆಷರ್. ಸೊ ಆಸ್ ದಿ ಟೆಂಪ್ರೇಚರ್ ಇನ್ಕ್ರೀಸಸ್ ಸಾಲಿಬಿಲಿಟಿ ಡಿಕ್ರೀಸಸ್ ಗ್ಯಾಸ್ ಇನ್ ಲಿಕ್ವಿಡ್ ಅಲ್ಲಿ. ಬಟ್ ಪ್ರೆಷರ್ ಅಲ್ಲಿ ಹೇಗೆ ಆಸ್ ಪ್ರೆಷರ್ ಇನ್ಕ್ರೀಸಸ್ ಸಾಲಿಬಿಲಿಟಿ ಇನ್ಕ್ರೀಸಸ್. ಇದು ಡೈರೆಕ್ಟ್ಲಿ ಪ್ರೊಪೋರ್ಷನಲ್. ಸೊ ಈ ಕೀ ಪಾಯಿಂಟ್ ಗೊತ್ತಿರಲಿ. ಈ ಕೀ ಪಾಯಿಂಟ್ ಮೇಲೆ ನಿಮಗೆ ಕ್ವಶನ್ಸ್ ಅಪಿಯರ್ ಆಗುತ್ತೆ. ಸೊ ಅದನ್ನೇ ಇಲ್ಲಿ ಅಂಡರ್ಲೈನ್ ಮಾಡಿರೋದು ನಾನು. ದ ಸಾಲಿಬಿಲಿಟಿ ಆಫ್ ಎ ಗ್ಯಾಸ್ ಇನ್ಕ್ರೀಸಸ್ ವಿತ್ ಇನ್ಕ್ರೀಸ್ ಆಫ್ ಪ್ರೆಷರ್. ಸೊ ನೆಕ್ಸ್ಟ್ ಹೆನ್ರೀಸ್ ಲಾ ಹೋಗೋಣ. ಹೆನ್ರೀಸ್ ಲಾದ ಡೆಫಿನೇಷನ್ ನೋಡ್ಕೊಳ್ಳಿ. ಸೊ ಈ ಡೆಫಿನೇಷನ್ ಜೊತೆ ನಿಮಗೆ ಏನು ಇಂಪಾರ್ಟೆಂಟ್ ಅನ್ನೋದು ಹೇಳ್ತೀನಿ. ಈಕ್ವೇಶನ್. ಸೊ ಡೆಫಿನೇಷನ್ ನೋಡಿ. ದ ಸಾಲಿಬಿಲಿಟಿ ಆಫ್ ಎ ಗ್ಯಾಸ್ ಇನ್ ಲಿಕ್ವಿಡ್ ಇಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಪಾರ್ಷಿಯಲ್ ಪ್ರೆಷರ್ ಆಫ್ ಎ ಗ್ಯಾಸ್ ಪ್ರೆಸೆಂಟ್ ಅಬೋವ್ ದಿ ಸರ್ಫೇಸ್ ಆಫ್ ದಿ ಲಿಕ್ವಿಡ್. ಸೊ ಹಾಗೇನೆ ಇನ್ನೊಂದು ಡೆಫಿನೇಷನ್, ದ ಪಾರ್ಷಿಯಲ್ ಪ್ರೆಷರ್ ಆಫ್ ಎ ಗ್ಯಾಸ್ ಇನ್ ವೇಪರ್ ಫೇಸ್. ಸೊ ಅದನ್ನ ಪಿ ಅಂತ ತಗೋತೀವಿ. ಇಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಮೋಲ್ ಫ್ರಾಕ್ಷನ್ ಆಫ್ ಎ ಗ್ಯಾಸ್ ಇನ್ ಎ ಸೊಲ್ಯೂಷನ್. ಇದಕ್ಕೆ ಈಕ್ವೇಶನ್ ಬೇಸಿಸ್ ಮೇಲೆ ನಿಮಗೆ ಕ್ವಶನ್ ಅರೈಸ್ ಆಗೋದು. ಪಿ ಇಸ್ ಈಕ್ವಲ್ ಟು ಕೆ ಎಚ್ ಎಕ್ಸ್. ಸೊ ಪಿ ಅಂದ್ರೆ ಪಾರ್ಷಿಯಲ್ ಪ್ರೆಷರ್, ಕೆ ಎಚ್ ಅಂತ ಅಂದ್ರೆ ಹೆನ್ರೀಸ್ ಕಾನ್ಸ್ಟೆಂಟ್ ಅಂಡ್ ಎಕ್ಸ್ ಅಂತ ಅಂದ್ರೆ ಮೋಲ್ ಫ್ರಾಕ್ಷನ್ ಆರ್ ಸಾಲಿಬಿಲಿಟಿ ಅಂತಾನು ಕರಿತೀವಿ. ಸಾಲಿಬಿಲಿಟಿ. ಸೊ ಏನ್ ಕ್ವಶನ್ ಬರುತ್ತೆ ಈ ಬೇಸಿಸ್ ಮೇಲೆ ಅಂತ ಹೇಳಿದ್ರೆ, ಸೊ ನೋಡಿ ಇಲ್ಲಿ ಕೊಟ್ಟಿದ್ದಾರೆ. ಡಿಫ್ರೆಂಟ್ ಗ್ಯಾಸಸ್ ಹ್ಯಾವ್ ಡಿಫ್ರೆಂಟ್ ಕೆ ಎಚ್ ವ್ಯಾಲ್ಯೂ ಅಟ್ ದ ಸೇಮ್ ಟೆಂಪರೇಚರ್. ದಿಸ್ ಸಜೆಸ್ಟ್ ದಟ್ ಕೆ ಎಚ್ ವ್ಯಾಲ್ಯೂ ಇಸ್ ಅ ಫಂಕ್ಷನ್ ಆಫ್ ದಿ ನೇಚರ್ ಆಫ್ ಎ ಗ್ಯಾಸ್. ಓಕೆ. ಅದಾದ್ಮೇಲೆ ನಿಮಗೆ ಕೆ ಎಚ್ ವ್ಯಾಲ್ಯೂ ಕೊಟ್ಟಿರ್ತಾರೆ ಎಕ್ಸಾಮಲ್ಲಿ. ಸೊ ಸಾಲಿಬಿಲಿಟಿ ಏನು, ಯಾವುದಕ್ಕೆ ಜಾಸ್ತಿ ಯಾವುದಕ್ಕೆ ಕಮ್ಮಿ ಅಂತ ನೀವು ಕಂಡುಹಿಡಿಬೇಕಾಗುತ್ತೆ. ಸೊ ಇವಾಗ ಆಕ್ಸಿಜನ್, ನೈಟ್ರೋಜನ್, ಸೊ ಅದರ್ ಕಾರ್ಬನ್ ಡೈಆಕ್ಸೈಡ್ಗೆ ನಿಮಗೆ ಕೆ ಎಚ್ ವ್ಯಾಲ್ಯೂ ಕೊಟ್ಟಿರ್ತಾರೆ. ಸೊ ಕೆ ಎಚ್ ವ್ಯಾಲ್ಯೂ ನೋಡ್ಬಿಟ್ಟು ನೀವು ಸಾಲಿಬಿಲಿಟಿ ಅಂದ್ರೆ ಎಕ್ಸ್, ಸಾಲಿಬಿಲಿಟಿ ಯಾವುದಕ್ಕೆ ಜಾಸ್ತಿ ಅಂತ ಕಂಡುಹಿಡಿಬೇಕು. ಸೊ ಹಾಗಾಗಿ ಸಾಲಿಬಿಲಿಟಿಗೂ ಮತ್ತೆ ಕೆ ಎಚ್ ವ್ಯಾಲ್ಯೂಗೂ ಏನು ರಿಲೇಶನ್ಶಿಪ್ ಅಂತ ನೋಡೋಣ. ಸೊ ಈಗ ಪ್ರೆಷರ್ ಇಸ್ ಈಕ್ವಲ್ ಟು ಕೆ ಎಚ್ ಎಕ್ಸ್ ಅಂತ ಬರುತ್ತೆ. ಸೊ ರಿಲೇಷನ್ ಬಿಟ್ವೀನ್ ಹೆನ್ರೀಸ್ ಕಾನ್ಸ್ಟೆಂಟ್ ಅಂಡ್ ಸಾಲಿಬಿಲಿಟಿ ನೋಡೋಣ. ಪಿ ಡಿವೈಡೆಡ್ ಬೈ ಎಕ್ಸ್ ಸಾಲಿಬಿಲಿಟಿ ದಟ್ ಈಸ್ ಈಕ್ವಲ್ ಟು ಕೆ ಎಚ್ ಅಂತ ಬರ್ದಿದೆ. ಸೊ ಹಾಗಾದ್ರೆ ಏನಾಗಬೇಕು? ಕೆ ಎಚ್ ಇಸ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು ಎಕ್ಸ್. ಆಸ್ ಕೆ ಎಚ್ ವ್ಯಾಲ್ಯೂ ಇನ್ಕ್ರೀಸಸ್ ಏನಾಗುತ್ತೆ? ಸಾಲಿಬಿಲಿಟಿನೇ ಎಕ್ಸ್ ಅಂತ ತಗೊಂಡಿರೋದು, ಸಾಲಿಬಿಲಿಟಿ ಡಿಕ್ರೀಸಸ್. ಈ ಕಾನ್ಸೆಪ್ಟ್ ಇರೋದು. ಸೊ ಅದೇ ಇಲ್ಲಿ ಕೊಟ್ಟಿರೋದು ನೋಡಿ. ಹೈಯರ್ ದಿ ವ್ಯಾಲ್ಯೂ ಆಫ್ ಕೆ ಎಚ್ at a given temperature, lower the solubility. ಈ ಪಾಯಿಂಟು ತುಂಬಾನೇ ಇಂಪಾರ್ಟೆಂಟ್. ಸೊ ಅದನ್ನೇ ನಾನು ಇಲ್ಲಿ ನೋಟ್ ಮಾಡಿ ತೋರಿಸಿರೋದು. ಈ ಕೀ ಪಾಯಿಂಟ್ ತುಂಬಾನೇ ಇಂಪಾರ್ಟೆಂಟ್. ಈ ಬೇಸಿಸ್ ಮೇಲೆ ಕ್ವಶನ್ ಬರುತ್ತೆ. ಸೊ ಅದಾದ್ಮೇಲೆ ನಾನಿಲ್ಲಿ ನೆಕ್ಸ್ಟ್ ಶೀಟಲ್ಲಿ ತೋರಿಸ್ತೀನಿ ವ್ಯಾಲ್ಯೂಸು.
ಸೊ ವ್ಯಾಲ್ಯೂಸ್ ನೋಡ್ತಿರ್ಬಹುದು ಇಲ್ಲಿ ಹೀಲಿಯಂ, ಹೈಡ್ರೋಜನ್, ನೈಟ್ರೋಜನ್ ಅಂಡ್ ಆಕ್ಸಿಜನ್. ಸೊ ಈ ತರ ಎಲ್ಲ ಇದೆ ಇಲ್ಲಿ ವ್ಯಾಲ್ಯೂಸ್. ಈಗ ನಾನು ಹೆನ್ರೀಸ್ ಕಾನ್ಸ್ಟೆಂಟ್ ಮತ್ತೆ ಸಾಲಿಬಿಲಿಟಿ ಹೇಳಿದೆ, ಹಾಗೇನೆ ಈ ಹೆನ್ರೀಸ್ ಸಾಲಿಬಿಲಿಟಿ ಟೆಂಪರೇಚರ್ ಮೇಲೆ ಹೇಗೆ ಡಿಪೆಂಡ್ ಆಗಿರುತ್ತೆ ನೋಡೋಣ. ಓಕೆ, ಈ ಪಾಯಿಂಟ್ ಆಯಿತು. ಸೊ ನೆಕ್ಸ್ಟ್, ಸೊ ಟೆಂಪರೇಚರ್ ಸಾಲಿಬಿಲಿಟಿ ಮೇಲೆ ಹೇಗೆ ಡಿಪೆಂಡ್ ಆಗಿರುತ್ತೆ, ಸಾಲಿಬಿಲಿಟಿ. ಅದಾದಮೇಲೆ ಹೆನ್ರೀಸ್ ಕಾನ್ಸ್ಟೆಂಟ್ KH ಮೇಲೆ ಹೇಗೆ ಡಿಪೆಂಡ್ ಆಗಿರುತ್ತೆ ನೋಡೋಣ. ಸೊ ಇಲ್ಲಿ ಅಬ್ಸರ್ವ್ ಮಾಡಿ ಇವಾಗ. ಸೊ ನೈಟ್ರೋಜನ್ 2 ಮತ್ತೆ ಆಕ್ಸಿಜನ್ 2 ಕಾಂಪೊನೆಂಟ್ ತೋರಿಸ್ತಿದೀವಿ. ಟೆಂಪರೇಚರ್ ವೇರಿ ಮಾಡಿದಾಗ ಏನಾಗ್ತಿದೆ ಹೆನ್ರೀಸ್ ಕಾನ್ಸ್ಟೆಂಟ್. ಸೊ ಟೆಂಪರೇಚರ್ನ ನೋಡಿ, ನೈಟ್ರೋಜನ್ 293 ಇದ್ದಿದ್ದು 76 ಇದೆ KH ವ್ಯಾಲ್ಯೂ. ನೈಟ್ರೋಜನ್ 303 ಟೆಂಪರೇಚರ್ ಇದ್ದಾಗ 88 ಆಗಿದೆ. ಅಂದ್ರೆ ಟೆಂಪರೇಚರ್ ಇನ್ಕ್ರೀಸ್ ಆದಾಗ KH ವ್ಯಾಲ್ಯೂ ಏನು ಇನ್ಕ್ರೀಸ್ ಆಯಿತು. ಆಸ್ ದ ಟೆಂಪರೇಚರ್ ಇನ್ಕ್ರೀಸಸ್, ಸೊ KH ವ್ಯಾಲ್ಯೂನು ಇನ್ಕ್ರೀಸ್ ಆಯಿತು. ಹೌದಾ, ಇದೆರಡು ಡೈರೆಕ್ಟ್ಲಿ ಪ್ರಪೋರ್ಷನಲ್, ರೈಟ್. ಸೊ ಆಸ್ ಟೆಂಪರೇಚರ್ ಇನ್ಕ್ರೀಸಸ್ KH ವ್ಯಾಲ್ಯೂ ಇನ್ಕ್ರೀಸಸ್. ಹಾಗಾದ್ರೆ ಇದೆರಡು ಇವಾಗ ಈಕ್ವಲ್ ಆಗೋಯ್ತು. ಹಾಗಾದ್ರೆ ಸಾಲಿಬಿಲಿಟಿ ಏನಾಗುತ್ತೆ ಟೆಂಪರೇಚರ್ ಇನ್ಕ್ರೀಸ್ ಆದಾಗ? ನಿಮಗೆ ಗೊತ್ತು, ಹೆನ್ರೀಸ್ ಕಾನ್ಸ್ಟೆಂಟ್ ಪ್ರಕಾರ ಇನ್ವರ್ಸ್ಲಿ ಪ್ರಪೋರ್ಷನಲ್. ಈಗ ಇದ್ರ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಯ್ತಂದ್ರೆ ಇದಕ್ಕೆ ಏನು ರಿಲೇಶನ್ಶಿಪ್ ಇರುತ್ತೋ ಅದೇ ರಿಲೇಶನ್ಶಿಪ್ ಇದಕ್ಕೂ ಬರಬೇಕು. ಸೊ ಹಾಗಾಗಿ ಏನು ಬರೀತೀವಿ, 1 ಸಾಲಿಬಿಲಿಟಿ. ಸೊ ಇವಾಗ ಏನಾಗ್ಬೋದು, ಟೆಂಪರೇಚರ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಸಾಲಿಬಿಲಿಟಿ ಅಂಡ್ KH ವ್ಯಾಲ್ಯೂ ಇಸ್ ಆಲ್ಸೋ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಸಾಲಿಬಿಲಿಟಿ. ಆಸ್ ಟೆಂಪರೇಚರ್ ಇನ್ಕ್ರೀಸಸ್ ಸಾಲಿಬಿಲಿಟಿ ಡಿಕ್ರೀಸಸ್. ಎರಡು ಕೀ ಪಾಯಿಂಟ್ ಗೊತ್ತಿರಲಿ. ಸೊ ಆ ಬೇಸಿಸ್ ಮೇಲೆ ಈಗ ಇಲ್ಲಿ ಆನ್ಸರ್ ಮಾಡಬೇಕು. ಸೊ ಕ್ವಶನ್ ಹೇಗೆ ಬರಬಹುದು ಅಂತಂದ್ರೆ, ಈಗ ಸೊ ನೈಟ್ರೋಜನ್ನು 2 ವ್ಯಾಲ್ಯೂನು ಕೊಟ್ಟವ್ರೆ. ಸೊ ಇದೆರಡರಲ್ಲಿ ಸಾಲಿಬಿಲಿಟಿ ಯಾವುದು ಬೇಗ ಆಗುತ್ತೆ, ಯಾವುದಕ್ಕೆ ಸಾಲಿಬಿಲಿಟಿ ಜಾಸ್ತಿ ಅಂತ ಕೇಳಿದ್ರೆ, ಸೊ ಯಾವುದಕ್ಕೆ ಟೆಂಪ್ರೇಚರ್ ಕಮ್ಮಿ ಇದೆಯೋ ಸೊ ಅದಕ್ಕೆ ಸಾಲಿಬಿಲಿಟಿ ಜಾಸ್ತಿ. 293 ಯಾವುದಕ್ಕಿದೆಯೋ ಅದಕ್ಕೆ ಸಾಲಿಬಿಲಿಟಿ ಜಾಸ್ತಿ. ಗೊತ್ತಾಗಿದೆ ಅಂತ ಅನ್ಕೋತೀನಿ ಕಾನ್ಸೆಪ್ಟ್. ಸೊ ಈ ಬೇಸಿಸ್ ಮೇಲೆ ಕ್ವಶನ್ ಇರುತ್ತೆ. ಸೊ ಆಮೇಲೆ ನೆಕ್ಸ್ಟ್ ಅಪ್ಲಿಕೇಶನ್ಸ್ ಆಫ್ ಹೆನ್ರೀಸ್ ಲಾ ಗೊತ್ತಿದ್ರೆ ಒಳ್ಳೇದು. ಸೊ ಯಾವ ತರ ಕ್ವಶನ್ ಆದ್ರೂ ಬರಬಹುದು ಇದರಲ್ಲಿ. ಅಪ್ಲಿಕೇಶನ್ ಆಫ್ ಹೆನ್ರೀಸ್ ಲಾ ಅಲ್ಲಿ, ಟು ಇನ್ಕ್ರೀಸ್ ದಿ ಸಾಲಿಬಿಲಿಟಿ ಆಫ್ ಕಾರ್ಬನ್ ಡೈಆಕ್ಸೈಡ್ ಇನ್ ಸಾಫ್ಟ್ ಡ್ರಿಂಕ್ ಅಂಡ್ ಸೋಡಾ ವಾಟರ್, ದ ಬಾಟಲ್ ಇಸ್ ಸೀಲ್ಡ್ ವಿತ್ ಅಂಡರ್ ಹೈ ಪ್ರೆಷರ್. ಸೊ ನೀವು ಈ ಅಪ್ಲಿಕೇಶನ್ಸ್ ನೀಟಾಗಿ ಓದ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟ್ ಇನ್ನೇನು ಕೇಳ್ಬೋದು ಈ ಕ್ವಶನ್ ಅಂತ ಹೇಳಿದ್ರೆ, ಸೊ ಸ್ಕೂಬಾ ಡೈವರ್ಸ್, ಸೊ ಆಕ್ಸಿಜನ್ ಸಿಲಿಂಡರ್ಸ್ ಅಲ್ಲಿ ಏನೆಲ್ಲ ಕಂಟೆಂಟ್ಸ್ ಇರುತ್ತೆ ಅಂತ ಅವರು ಕೇಳಬಹುದು. ಮತ್ತೆ ಅವ್ರಿಗೆ ಬರೋ ಪ್ರಾಬ್ಲಮ್, ಸೊ ಆಕ್ಸಿಜನ್ ಸಿಲಿಂಡರ್ ಅಲ್ಲಿ ಹೀಲಿಯಂ ಕಂಟೆಂಟ್ ಇಲ್ಲದಿದ್ರೆ ಅವರು ಯಾವ ಕಾಯಿಲೆಗೆ ತುತ್ತಾಗ್ತಾರೆ, ಸೊ ಏನ್ ಪ್ರಾಬ್ಲಮ್ಸ್ ಬರಬಹುದು ಅವ್ರಿಗೆ ಅಂತ ಕೇಳ್ಬೋದು. ದಟ್ ಈಸ್ ಬೆಂಡ್ಸ್ ಅನ್ನೋದು. ಸೊ ಓಕೆ, ಸೊ ಹಾಗಾಗಿ ಇದನ್ನ ನೀಟಾಗಿ ಓದ್ಕೊಳ್ಳಿ. ಸೊ ಏನೇನು ಪ್ರಾಬ್ಲಮ್ಸ್ ಆಗುತ್ತೆ, ಏನೇನು ಕಾಯಿಲೆ ಬರುತ್ತೆ ಅನ್ನೋದು ಇದ್ರಲ್ಲಿ ಬೆಂಡ್ಸ್ ಬರುತ್ತೆ. ಅದಾದ್ಮೇಲೆ ಸೊ ಆಕ್ಸಿಜನ್ ಸಿಲಿಂಡರ್ ಅಲ್ಲಿ ಯಾವ ಕಂಟೆಂಟ್ ಮೇನ್ ಆಗಿತ್ತು ಅಂತಂದ್ರೆ ಈ ಬೆಂಡ್ಸ್ ಪ್ರಾಬ್ಲಮ್ನ ತಡಿಬಹುದು. ಸೊ ಟು ಅವಾಯ್ಡ್ ಬೆಂಡ್ಸ್ and also as well as the toxic effect of high concentration of nitrogen in blood. ಈ ನೈಟ್ರೋಜನ್ ಕಂಟೆಂಟ್ ಬ್ಲಡ್ ಅಲ್ಲಿ ಡಿಸಾಲ್ವ್ ಆಗೋದ್ರಿಂದ, ಸೊ ಈ ನೈಟ್ರೋಜನ್ ಕಂಟೆಂಟ್ ಬ್ಲಡ್ ಅಲ್ಲಿ ಡಿಸಾಲ್ವ್ ಆಗೋದ್ರಿಂದ ಆ ಬೆಂಡ್ಸ್ ಅನ್ನೋ ಪ್ರಾಬ್ಲಮ್ ಬರ್ತಿರೋದು. ಸೊ ಅದರಿಂದ ಸಾಯೋ ಚಾನ್ಸಸ್ ಇರುತ್ತೆ ಸ್ಕೂಬಾ ಡೈವರ್ಸ್. ಸೊ ಅದನ್ನ ಅವಾಯ್ಡ್ ಮಾಡಬೇಕು ಅಂತಂದ್ರೆ ಆಕ್ಸಿಜನ್ ಸಿಲಿಂಡರ್ಸ್ ಅಲ್ಲಿ ಏನಿರಬೇಕು ಅಂತಂದ್ರೆ ಹೀಲಿಯಂ ಕಂಟೆಂಟ್ ಇರಬೇಕು. ಸೊ ಹೀಲಿಯಂ ಕಂಟೆಂಟ್ ಏನ್ ಮಾಡುತ್ತೆ, ಇಟ್ ಅವಾಯ್ಡ್ಸ್ ದ ಡಿಸೊಲ್ಯೂಷನ್ ಆಫ್ ನೈಟ್ರೋಜನ್ ಇನ್ ಅ ಬ್ಲಡ್. ಓಕೆ, ಸೊ ಹೀಲಿಯಂ ಎಷ್ಟು ಪರ್ಸೆಂಟ್ ಇರಬೇಕು, 11.7% ಹೀಲಿಯಂ, 56.2% ನೈಟ್ರೋಜನ್ ಅಂಡ್ 32.1% ಆಕ್ಸಿಜನ್ ಕಂಟೆಂಟ್. ಅದು ಸ್ಕೂಬಾ ಡೈವರ್ಸ್ ಆಯ್ತು. ನೆಕ್ಸ್ಟ್ ಹೈ ಆಲ್ಟಿಟ್ಯೂಡ್ ಅಲ್ಲಿ, ಸೊ ಹೈ ಆಲ್ಟಿಟ್ಯೂಡ್ ಅಲ್ಲಿ ಪ್ರೆಷರ್ ಏನು ಜಾಸ್ತಿ ಇರುತ್ತಾ ಕಮ್ಮಿ ಇರುತ್ತೆ? ಸೊ ಇದು ಮೌಂಟೇನ್, ಸೊ ಇದು ಲ್ಯಾಂಡ್ ಅಂತ ಅನ್ಕೋತೀರಾ. ಆಮೇಲೆ ಓಷನ್ ಡೆಪ್ತ್. ಸೊ ಇಲ್ಲಿ ಕೆಳಗಡೆ ಹೋಗ್ತಿದ್ದಂಗೆ ಪ್ರೆಷರು ಹೈ ಇರುತ್ತೆ. ಅದೇ ಮೌಂಟೇನ್ ಏರಿಯಾಗೆ ಹೋಗ್ತಿದ್ರೆ ಪ್ರೆಷರ್ ಡಿಕ್ರೀಸ್ ಆಗ್ತಿರುತ್ತೆ. ಈ ಕಾನ್ಸೆಪ್ಟ್ ನಿಮಗೆ ಗೊತ್ತಿರಬೇಕು. ಸೊ ಹಾಗಾಗಿ ಹೈ ಆಲ್ಟಿಟ್ಯೂಡ್ ಅಲ್ಲಿ ಪ್ರೆಷರ್ ಆಕ್ಸಿಜನ್ ಕಂಟೆಂಟ್ ನಿಮಗೆ ಕಮ್ಮಿ ಇರುತ್ತೆ.
ಸೊ ಆವಾಗಲೂ ಅಷ್ಟೇ ಆಕ್ಸಿಜನ್ ಸಿಲಿಂಡ್ರನ್ನ ಕ್ಯಾರಿ ಮಾಡ್ತಾರೆ. ಅದಾದಮೇಲೆ ಇಲ್ಲಿ ನೋಡಿ, ಇಲ್ಲೊಂದು ಪಾಯಿಂಟ್ ಕೊಟ್ಟಿದ್ದಾರೆ. ದ ಪಾರ್ಷಿಯಲ್ ಪ್ರೆಷರ್ ಆಫ್ ಆಕ್ಸಿಜನ್ ಈಸ್ ಲೆಸ್ ದ್ಯಾನ್ ದಟ್ ಆಫ್ ಇನ್ ದ ಗ್ರೌಂಡ್ ಲೆವೆಲ್. ಗ್ರೌಂಡ್ ಲೆವೆಲ್ಗಿಂತ ಕಮ್ಮಿ ಇದೆ. ದಿಸ್ ಲೀಡ್ಸ್ ಟು ಲೋ ಕಾನ್ಸಂಟ್ರೇಷನ್ ಆಫ್ ಆಕ್ಸಿಜನ್ ಇನ್ ದ ಬ್ಲಡ್. ಸೊ ಹಾಗಾಗಿ ಆಕ್ಸಿಜನ್ ಕಾನ್ಸಂಟ್ರೇಷನ್ ಬ್ಲಡ್ ಅಲ್ಲಿ ತುಂಬಾ ಕಮ್ಮಿ ಆಗುತ್ತೆ. ಸೊ ಮೌಂಟನ್ ಕ್ಲೈಂಬರ್ಸ್ ಅಲ್ಲಿ ಆಕ್ಸಿಜನ್ ಕಂಟೆಂಟ್ ಕಮ್ಮಿ ಆಗುತ್ತೆ. ಸೊ ಕಮ್ಮಿ ಆದಾಗ ಅವ್ರಿಗೊಂದು ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಸೊ ಅದು ಯಾವುದು ಅಂದ್ರೆ ಅನಾಕ್ಸಿಯಾ. ಸೊ ಇದು ಗೊತ್ತಿರಲಿ ನಿಮಗೆ, ಅನಾಕ್ಸಿಯಾ, ಬೆಂಡ್ಸ್, ಯಾವುದೆಲ್ಲ ಪ್ರಾಬ್ಲಮ್ಸ್ ಅನ್ನೋದು. ನೆಕ್ಸ್ಟ್, ಎಫೆಕ್ಟ್ ಆಫ್ ಟೆಂಪರೇಚರ್. ಸಾಲಿಬಿಲಿಟಿ ಆಫ್ ಗ್ಯಾಸ್ ಇನ್ ಲಿಕ್ವಿಡ್ ಡಿಕ್ರೀಸಸ್ ವಿತ್ ರೈಸ್ ಇನ್ ಟೆಂಪರೇಚರ್. ಆಗಲೇ ನಾನು ತೋರಿಸ್ದೆ. ಸೊ ಈ ಕೀ ಪಾಯಿಂಟು ಬರೆದಿಟ್ಕೊಳ್ಳಿ. ಅದಾದಮೇಲೆ ನಿಮ್ಗೆ ಇನ್ನು ರಾಲ್ಡ್ಸ್ ಲಾ ಇದೆ. ಸೊ ಈ ಡೆಫಿನೇಷನ್ಕ್ಕಿಂತ ನಿಮಗೆ ಅಲ್ಲಿ ಫಾರ್ಮುಲಾಸ್ ಕೇಳೋದು, ನಾನು ಹಾಗೆ ಫಾರ್ಮುಲಾ ತೋರಿಸ್ಕೊಟ್ಟಿದ್ದೀನಿ ಅಲ್ಲಿ. ಅದು ಬಿಟ್ಟರೆ ನೆಕ್ಸ್ಟ್ ಗ್ರಾಫ್ ಗೊತ್ತಿರಲಿ. ಈ ಗ್ರಾಫ್ ಯಾವುದು? ಐಡಿಯಲ್ ಸೊಲ್ಯೂಷನ್ ಗ್ರಾಫ್. ಗ್ರಾಫ್ ಐಡೆಂಟಿಫಿಕೇಶನ್ ಗೊತ್ತಿರಬೇಕು. ವೇಪರ್ ಪ್ರೆಷರ್ ವರ್ಸಸ್ ಮೋಲ್ ಫ್ರಾಕ್ಷನ್. ಓಕೆ, ಸೊ ಗ್ರಾಫ್ ನೋಡಿ ಇಲ್ಲಿ. ಸೊ ಪಾರ್ಷಿಯಲ್ ಪ್ರೆಷರ್ ಆಫ್ ಒನ್ ಕಾಂಪೊನೆಂಟ್ ಹೈ ಇದೆ, ಇನ್ನೊಂದು ಕಾಂಪೊನೆಂಟ್ ಲೋ ಇದೆ. ಸೊ ಎರಡು ಆ್ಯಡ್ ಮಾಡಿ ಟೋಟಲ್ ಪ್ರೆಷರ್ ನಿಮಗೆ ಬಂದಿದೆ. ಸೊ ಈ ಥರ ಐಡಿಯಲ್ ಗ್ರಾಫು, ಐಡಿಯಲ್ ಗ್ಯಾಸ್ ಗ್ರಾಫು. ಹಾಗೇನೆ ಐಡಿಯಲ್ ಗ್ಯಾಸ್ ಗ್ರಾಫ್ ಯೂಸ್ ಮಾಡಿಕೊಂಡು ನಿಮಗೆ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಡಿವಿಯೇಷನ್ ಗ್ರಾಫ್ನು ಬರೀತೀವಿ. ಸೊ ಇದು ಐಡೆಂಟಿಫಿಕೇಶನ್ ಗೊತ್ತಿರಬೇಕು. ಓಕೆ, ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಹೋಗೋಣ. ನೆಕ್ಸ್ಟ್ ಪಾಯಿಂಟ್ ಕ್ವಶನ್ ಯಾವ್ದ್ರಲ್ಲಿ ಬರುತ್ತೆ ಅಂತ ಅಂದ್ರೆ, ವೇಪರ್ ಪ್ರೆಷರ್ ಆಫ್ ಸೊಲ್ಯೂಷನ್ ಆಫ್ ಸಾಲಿಡ್ ಇನ್ ಲಿಕ್ವಿಡ್. ವೇಪರ್ ಪ್ರೆಷರ್ ಆಫ್ ಅ ಸೊಲ್ಯೂಷನ್ ಆಫ್ ಸಾಲಿಡ್ ಇನ್ ಲಿಕ್ವಿಡ್. ವೇಪರ್ ಪ್ರೆಷರ್ ಅಂದ್ರೆ ಏನು ಅನ್ನೋದು ಫಸ್ಟ್ ನಿಮಗೆ ಗೊತ್ತಿರಬೇಕು. ವೇಪರ್ ಪ್ರೆಷರ್ ಅಂತಂದ್ರೆ, ಸೊ ವೇಪರ್ ಪ್ರೆಷರ್ ಅಂತಂದ್ರೆ, ಇವಾಗ ಒಂದು ಸೊಲ್ಯೂಷನ್ ತೊಗೊಂಡಿರ್ತೀರ ಈ ಬೀಕರಲ್ಲಿ, ಪ್ಯೂರ್ ಸೊಲ್ಯೂಷನ್, ದಟ್ ಈಸ್ ಪ್ಯೂರ್ ಸಾಲ್ವೆಂಟ್ ಅಂತ ತಗೊಳ್ತೀವಿ. ಇದು ಸ್ವಲ್ಪ ತಾಮೇಲೆ ಏನಾಗುತ್ತೆ, ಮಾಲಿಕ್ಯೂಲ್ಸ್ ಅದು ಕ್ಲೋಸ್ ಮಾಡಿ ಇಟ್ಟಿದ್ದೀರ ಅನ್ಕೊಳ್ಳಿ ಈ ಬೀಕರ್ನ. ಸ್ವಲ್ಪ ತಾಮೇಲೆ ಮಾಲಿಕ್ಯೂಲ್ಸ್ ಎವಾಪ್ರೇಟ್ ಆಗುತ್ತೆ. ಎವಾಪ್ರೇಷನ್ ಆಗಿ ಈಕ್ಲಿಬ್ರಿಯಂ ಎಕ್ಸಿಸ್ಟ್ ಆಗುತ್ತೆ. ಅದಾದ್ಮೇಲೆ ಏನಾಗುತ್ತೆ ಅಂದ್ರೆ, ಇಲ್ಲಿ ಮಾಲಿಕ್ಯೂಲ್ಸ್ ಎವಾಪ್ರೇಷನ್ ಆಗಿರೋದು ಇಲ್ಲಿ ವೇಪರ್ ಫೇಸ್ ಅಲ್ಲಿ ಇರುತ್ತೆ. ಇದು ವೇಪರ್ ಫೇಸ್ ಅಂತ ಕರಿತೀವಿ. ಸೊ ಮಾಲಿಕ್ಯೂಲ್ಸ್ ಏನಿಲ್ಲಿ ಎವಾಪ್ರೇಷನ್ ಆಗಿರುತ್ತೆ ಅದು ಗ್ಯಾಸ್ ಫಾರ್ಮ್ ಅಲ್ಲಿ ಇರುತ್ತೆ. ಸೊ ಗ್ಯಾಸ್ ಫಾರ್ಮ್ ಅಲ್ಲಿ ಇರುತ್ತೆ ವೇಪರ್ ಫೇಸ್, ಇದು ಲಿಕ್ವಿಡ್ ಫೇಸ್. ಅದಾದ್ಮೇಲೆ ಮಾಲಿಕ್ಯೂಲ್ಸ್ ಏನ್ ಮಾಡುತ್ತೆ, ಈಕ್ಲಿಬ್ರಿಯಂ ಎಕ್ಸಿಸ್ಟ್ ಆದ್ಮೇಲೆ ಇಲ್ಲಿರೋ ಮಾಲಿಕ್ಯೂಲ್ಸ್ ಪ್ರೆಷರ್ನ ಈ ಲಿಕ್ವಿಡ್ ಸರ್ಫೇಸ್ ಮೇಲೆ ಅಪ್ಲೈ ಮಾಡ್ತಿರುತ್ತೆ. ಇಲ್ಲಿ ಫಿಲ್ ಅಪ್ ಆದ್ಮೇಲೆ ಲಿಕ್ವಿಡ್ ಸರ್ಫೇಸ್ ಮೇಲೆ ಪ್ರೆಷರ್ನ ಅಪ್ಲೈ ಮಾಡ್ತಿರುತ್ತೆ. ಅಂತ ಮಾಲಿಕ್ಯೂಲ್ಸ್ ನಾವು ವೇಪರ್ ಪ್ರೆಷರ್ ಅಂತ ಕರಿತೀವಿ. ಇದು ವೇಪರ್ ಫೇಸ್, ವೇಪರ್ ಪ್ರೆಷರ್ ಅಂತ ಕರಿತೀವಿ. ಸೊ ನೋಡಿ ಇಲ್ಲಿ ಕೊಟ್ಟಿದ್ದಾರೆ, ದಟ್ ಲಿಕ್ವಿಡ್ ಎಟ್ ಎ ಗಿವನ್ ಟೆಂಪರೇಚರ್ ವೇಪರೈಸ್. ಲಿಕ್ವಿಡ್ ವೇಪರೈಸ್ ಆಗುತ್ತೆ ಅಂಡ್ ಅಂಡರ್ ಈಕ್ಲಿಬ್ರಿಯಂ ಕಂಡೀಷನ್ ದ ಪ್ರೆಷರ್ ಎಕ್ಸರ್ಟೆಡ್ ಬೈ ವೇಪರ್. ಸೊ ಏನ್ ವೇಪರ್ ಆಗಿರುತ್ತೆ ಮಾಲಿಕ್ಯೂಲ್ಸ್, ಅದು ಪ್ರೆಷರ್ನ ಎಕ್ಸರ್ಟ್ ಮಾಡುತ್ತೆ, ಅಂದ್ರೆ ಪ್ರೆಷರ್ ಅಪ್ಲೈ ಮಾಡುತ್ತೆ. ವೇಪರ್ ಎಕ್ಸರ್ಟೆಡ್ ಬೈ ದಿ ವೇಪರ್ ಆನ್ ದಿ ಲಿಕ್ವಿಡ್ ಮೇಲೆ ಓವರ್ ದಿ ಲಿಕ್ವಿಡ್ ಫೇಸ್ ಈಸ್ ಕಾಲ್ಡ್ ವೇಪರ್ ಪ್ರೆಷರ್. ಗೊತ್ತಾಗಿದೆ ಅಲ್ವಾ? ಲಿಕ್ವಿಡ್ ವೇಪರ್ಸ್ ಆಗುತ್ತೆ, ಆಮೇಲೆ ಆ ಮಾಲಿಕ್ಯೂಲ್ಸ್, ಗ್ಯಾಸ್ ಮಾಲಿಕ್ಯೂಲ್ಸ್ ಪ್ರೆಷರ್ನ ಅಪ್ಲೈ ಮಾಡುತ್ತೆ, ಅದನ್ನ ವೇಪರ್ ಪ್ರೆಷರ್ ಅಂತ ಕರಿತೀವಿ. ಈ ವೇಪರ್ ಪ್ರೆಷರ್ ಆಫ್ ಸೊಲ್ಯೂಷನ್ ಅಲ್ಲಿ ಸಾಲಿಡ್ ಇನ್ ಲಿಕ್ವಿಡ್, ಈಗ ನೀವು ತಗೊಂಡಿರೋದು ಪ್ಯೂರ್ ಅಂದ್ರೆ ಒಂದೇ ಒಂದು ಲಿಕ್ವಿಡ್ ಇದೆ, ಇದಕ್ಕೆ ನಾವು ಸಾಲಿಡ್ನ ಆ್ಯಡ್ ಮಾಡೋಣ. ಇವಾಗ ನಾನು ಇದಕ್ಕೆ ಸಕ್ಕರೆ ಆ್ಯಡ್ ಮಾಡ್ತೀನಿ. ಸಕ್ಕರೆ ಆ್ಯಡ್ ಮಾಡಿದ್ಮೇಲೆ ವೇಪರ್ ಪ್ರೆಷರ್ ಏನಾಗುತ್ತೆ, ವೇಪರ್ ಪ್ರೆಷರ್ ಜಾಸ್ತಿ ಆಗುತ್ತಾ ಕಮ್ಮಿ ಆಗುತ್ತಾ ಅನ್ನೋ ಕ್ವಶನ್ ಕೇಳೋದು. ಇಲ್ಲಿ ನೋಡಿ, 1 ಮೋಲ್ ಆಫ್ ಸೊಲ್ಯೂಟ್ಗೆ 1 ಮೋಲ್ ಆಫ್ ಸಾಲ್ವೆಂಟ್ನ ಆ್ಯಡ್ ಮಾಡಿ, 1 ಮೋಲ್ ಆಫ್ ಸಾಲ್ವೆಂಟ್ಗೆ 1 ಮೋಲ್ ಆಫ್ ಸೊಲ್ಯೂಟ್ ಆ್ಯಡ್ ಮಾಡಿದ್ದಾರೆ. ಅಂದರೆ ನೀರು ಇರುತ್ತೆ ಅನ್ಕೊಳ್ಳಿ, ಅದಕ್ಕೆ ಸಕ್ಕರೆ ಆ್ಯಡ್ ಮಾಡಿದ್ದಾರೆ. ಸೊಲ್ಯೂಟ್ ಅಂದ್ರೆ ಅದು ಸಾಲಿಡ್. ಆ್ಯಡ್ ಮಾಡಿದಾಗ ವೇಪರ್ ಪ್ರೆಷರ್ ಜಾಸ್ತಿ ಆಗುತ್ತಾ ಕಮ್ಮಿ ಆಗುತ್ತಾ? ವೇಪರ್ ಪ್ರೆಷರ್ ಕಮ್ಮಿ ಆಗುತ್ತೆ. ಯಾಕೆ ಅಂತಂದ್ರೆ ಸಾಲಿಡ್ ಪಾರ್ಟಿಕಲ್ಸ್ ವೇಪರ್ ಆಗೋಲ್ಲ. ನೀವಿಲ್ಲಿ ನೋಡಬಹುದು ಸೊಲ್ಯೂಟ್ನ ಗ್ರೀನ್ ಕಲರ್ ಕೊಟ್ಟಿದ್ದಾರೆ. ನೀವು ಸೊಲ್ಯೂಟ್ನ ಇವಾಗ ಶುಗರ್ ಅಂತ ಅನ್ಕೊಳ್ಳೋಣ, ಸಾಲಿಡ್ ಪಾರ್ಟಿಕಲ್, ಅದನ್ನ ನೀರಿಗೆ ಹಾಕ್ತಾ ಇದ್ದೀನಿ, ಕರಗಿಸಿ ಕ್ಲೋಸ್ ಮಾಡಿ ಇಟ್ಟಿದ್ದೀವಿ ಬೀಕರ್ನ. ಸ್ವಲ್ಪ ಆಮೇಲೆ ಏನಾಗುತ್ತೆ, ವಾಟರ್ ಮಾತ್ರ ಎವಾಪ್ರೇಟ್ ಆಗುತ್ತೆ, ಆ ಸಾಲಿಡ್ ಪಾರ್ಟಿಕಲ್ಸ್ ಎವಾಪ್ರೇಷನ್ ಆಗಲ್ಲ. ಸೊ ಹಾಗಾಗಿ ವೇಪರ್ ಪ್ರೆಷರ್ ಇದಕ್ಕೂ ಕಂಪೇರ್ ಮಾಡಿ, ಇಲ್ಲಿ ಬರೀ ಪ್ಯೂರ್ ಸಾಲ್ವೆಂಟ್ ಇತ್ತು, ವಾಟರ್ ಕಂಟೆಂಟ್ ಇತ್ತು ಅನ್ಕೊಳ್ಳಿ. ಸೊ
ನೋಡಿ ವೇಪರ್ ಪ್ರೆಷರ್ ಎಷ್ಟು ಜಾಸ್ತಿ ಇದೆ, ಆದರೆ ಇದರಲ್ಲಿ ವೇಪರ್ ಪ್ರೆಷರ್ ಕಮ್ಮಿ ಆಗಿದೆ. ಯಾಕಂದರೆ ಕರಗಿಸಿದ ಮೇಲೆ ನೋಡಿ ಗ್ರೀನ್ ಕಲರ್ ಪಾರ್ಟಿಕಲ್ಸು ಸರ್ಫೇಸ್ ಮೇಲೆ ಉಳ್ಕೊಂಡಿರುತ್ತೆ. ಆ ಗ್ರೀನ್ ಕಲರ್ ಪಾರ್ಟಿಕಲ್ಸ್ ಏನು ಸಾಲಿಡ್ ಎವಾಪ್ರೇಷನ್ ಆಗಲ್ಲ. ಸೊ ಆವಾಗ ಏನು ಲಿಕ್ವಿಡ್ ಕಂಟೆಂಟ್ ಸಾಲ್ವೆಂಟ್ ಕಂಟೆಂಟ್ ಇರುತ್ತೋ ವಾಲಟೈಲ್ ಕಂಟೆಂಟ್ ಅದು ಮಾತ್ರ ಎವಾಪ್ರೇಷನ್ ಆಗುತ್ತೆ, ಅದು ಮಾತ್ರ ಪ್ರೆಷರ್ ಅಪ್ಲೈ ಮಾಡುತ್ತೆ. ಸೊ ಇಲ್ಲಿ 4 ಕೊಟ್ಟಿದ್ದಾರೆ, ಹಾಗಾಗಿ ಇಲ್ಲಿ ವೇಪರ್ ಪ್ರೆಷರ್ ಏನಾಯಿತು, ಡಿಕ್ರೀಸ್ ಆಯಿತು. ಸೊ ಹಾಗಾಗಿ ಈ ಕ್ವಶನ್ ಕೇಳ್ತಾರೆ. ಸೊ ನೋಡಿ, ದ ಡಿಕ್ರೀಸ್ ಇನ್ ವೇಪರ್ ಪ್ರೆಷರ್ ಆಫ್ ಸೊಲ್ಯೂಟ್ ಡಿಪೆಂಡ್ಸ್ ಆನ್ ದಿ ಕ್ವಾಂಟಿಟಿ ಆಫ್ ನಾನ್ ವಾಲಟೈಲ್ ಸೊಲ್ಯೂಟ್ ಪ್ರೆಸೆಂಟ್ ಇನ್ ದಿ ಸೊಲ್ಯೂಷನ್. ನಾವು ಎಷ್ಟು ನಾನ್ ವಾಲಟೈಲ್ ಅಂದರೆ ಸಾಲಿಡ್ ಆ್ಯಡ್ ಮಾಡಿರ್ತೀವೋ ಸೊ ಅಷ್ಟು ವೇಪರ್ ಪ್ರೆಷರು ಡಿಕ್ರೀಸ್ ಆಗ್ತಾ ಹೋಗುತ್ತೆ. ನಿಮಗೆ ಈ ಕಾನ್ಸೆಪ್ಟ್ ಮೇಲೆಲ್ಲ ಕ್ವಶನ್ಸ್ ಬೇಕು ಅಂತಂದರೆ ಸೊ ನಾನು ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಮಾಡಿದ್ದೀನಿ ಸೊಲ್ಯೂಷನ್ ಚಾಪ್ಟ್ರಲ್ಲಿ. ಸೊ ಅದರಲ್ಲಿ 5 ಮಾರ್ಕ್ಸ್, 4 ಮಾರ್ಕ್ಸ್, 3 ಮಾರ್ಕ್ಸ್, 2 ಮಾರ್ಕ್ಸ್, 1 ಮಾರ್ಕ್ಸ್ಗೆ ಎಂಡ್ ಮಾಡಿದ್ದೀನಿ. ಸೊ ಲಾಸ್ಟ್ ವಿಡಿಯೋಸ್ ಲಾಸ್ಟಲ್ಲಿ ನಿಮಗೆ 1 ಮಾರ್ಕ್ಸ್ ಕ್ವಶನ್ಸ್ದು ಒಂದಷ್ಟು ಸಿಗುತ್ತೆ ನಿಮಗೆ ಕ್ವಶನ್ಸು. ಅದನ್ನೆಲ್ಲ ನೀಟಾಗಿ ಓದ್ಕೊಳ್ಳಿ, ಅದರಿಂದ ಐಡಿಯಾಸ್ ಸಿಗುತ್ತೆ ನಿಮಗೆ. ಆಮೇಲೆ ಡಿಫ್ರೆನ್ಸ್ ಬಿಟ್ವೀನು ಮಾಡಿದ್ದೀನಿ, ಅದರಿಂದನೂ ಐಡಿಯಾಸ್ ಸಿಗುತ್ತೆ. ಸೊ ಅದನ್ನ ನೋಡ್ಕೊಳ್ಳಿ. ಆಮೇಲೆ ಗ್ರಾಫ್ ಕೂಡ ನೋಡ್ಕೋಬೇಕು ಆಗುತ್ತೆ. ನೆಕ್ಸ್ಟ್ ಐಡಿಯಲ್ ಸೊಲ್ಯೂಷನ್ ಆ್ಯಂಡ್ ನಾನ್ ಐಡಿಯಲ್ ಸೊಲ್ಯೂಷನ್. ಇದು ಡಿಫ್ರೆನ್ಸಸ್ ಓದ್ಕೊಳ್ಳಿ, ಐಡಿಯಲ್ ಆ್ಯಂಡ್ ನಾನ್ ಐಡಿಯಲ್. ನಿಮಗೆ ನೋಟ್ಸ್ ಹೆಂಗಿದ್ರು ಇರುತ್ತೆ, ಆ ನೋಟ್ಸಲ್ಲಿ ಓದ್ಕೊಂಡ್ರು ನಡೆಯುತ್ತೆ. ಸೊ ಐಡಿಯಲ್ ಸೊಲ್ಯೂಷನ್ ಅಂದರೆ ವಿಚ್ ಒಬೇಸ್ ರಾಲ್ಸ್ ಲಾ. ಅದಾದಮೇಲೆ ಡೆಲ್ಟಾ H 0, ಡೆಲ್ಟಾ V 0. ಸೊ ಡೆಲ್ಟಾ H 0 ಮೀನ್ಸ್ ನೋ ಹೀಟ್ ಈಸ್ ಅಬ್ಸರ್ವ್ಡ್ ಆರ್ ಎವಾಲ್ವ್ಡ್. ಡೆಲ್ಟಾ V 0 ಅಂತಂದರೆ ದರ್ ಇಸ್ ನೋ ಚೇಂಜ್ ಇನ್ ವಾಲ್ಯೂಮ್ ಅಂತ. ಸೊ ಅದಾದಮೇಲೆ ನೋಡಿ ಐಡಿಯಲ್ ಸೊಲ್ಯೂಷನ್ಗೆ. ಸೊ ಐಡಿಯಲ್ ಸೊಲ್ಯೂಷನಲ್ಲಿ 2 ಕಾಂಪೊನೆಂಟ್ಸ್ ತಗೋತೀವಿ, ಸೊಲ್ಯೂಟ್ ಸಾಲ್ವೆಂಟ್ ಅಂದ್ಕೊಂಡು. ಸೊ ಅದರಲ್ಲಿ ಎ interaction and BB interaction is always equal to AB interaction. This is for ideal gas. Non-ideal gas anta bandre AA interaction and BB interaction is not equal to AB. And solute solvent is equal to solvent anta ಲೆಕ್ಕ. ಓಕೆ, ಒಂದು ಸೊಲ್ಯೂಟ್ ತಗೊಂಡ್ರೆ ಇನ್ನೊಂದು ಸಾಲ್ವೆಂಟ್. ಹಾಗೆ ನಾನ್ ಐಡಿಯಲ್ಗೆ ನಾಟ್ ಈಕ್ವಲ್. ಅದೇ ಇಲ್ಲಿ ಕೊಟ್ಟಿರೋದು ಎಕ್ಸ್ಪ್ಲನೇಷನ್. ಸೊ ಅದಾದ್ಮೇಲೆ ನಿಮಗೆ ಇನ್ನೊಂದು ಏನು ತಿಳ್ಕೊಬೇಕು ಅಂದರೆ ಎಕ್ಸಾಂಪಲ್ಸ್ ತಿಳ್ಕೊಂಡಿರ್ಬೇಕು. ಓಕೆ, ಸೊ ಐಡಿಯಲ್ ಸೊಲ್ಯೂಷನ್ಗೆ ಏನೆಲ್ಲ ಎಕ್ಸಾಂಪಲ್ ಬರುತ್ತೆ, ಏನು ಹೆಕ್ಸೇನ್, ಏನು ಹೆಪ್ಟೇನ್, ಬ್ರೋಮೋಯಿಥೇನ್ ಎಕ್ಸಾಂಪಲ್ನ ಓದ್ಕೊಳ್ಳಿ, ಅಂಡರ್ಲೈನ್ ಮಾಡಿದ್ದೀನಿ. ಸೊ ನಾನ್ ಐಡಿಯಲ್ ಸೊಲ್ಯೂಷನ್ಗೂ ಕೂಡ ಎಕ್ಸಾಂಪಲ್ಸ್ ಬರುತ್ತೆ. ಅದರಲ್ಲಿ ಪುನಃ ಡಿವಿಷನ್ ಇದೆ ನಾನ್ ಐಡಿಯಲ್ ಸೊಲ್ಯೂಷನಲ್ಲಿ, ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಡಿವಿಯೇಷನ್. ಓಕೆ, ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಡಿವಿಯೇಷನ್ನು ನಿಮಗೆ ಗೊತ್ತಿರಲಿ. ಇದ್ರ ಮೇಲೂ ಅಷ್ಟೇ 1 ಮಾರ್ಕ್ಸ್ ಕ್ವಶನ್ ನಾನು ರೆಡಿ ಮಾಡಿದ್ದೀನಿ. ಸೊ ಅದನ್ನು ಓದ್ಕೊಂಡ್ರೆ ನೀಟಾಗಿ ಕಾನ್ಸೆಪ್ಟ್ ಅರ್ಥ ಆಗುತ್ತೆ. ಸೊ ಹಾಗೆ ಅದನ್ನ ಓದ್ಕೊಳ್ಳಿ ಮೇಯ್ನಾಗಿ. ಸೊ ನೆಕ್ಸ್ಟ್ ಪಾಸಿಟಿವ್ ಡಿವಿಯೇಷನ್ ಅಂದರೆ ಎ ಆ್ಯಂಡ್ BB ಇಂಟರಾಕ್ಷನ್ ಈಸ್ ಗ್ರೇಟರ್ ದ್ಯಾನ್ AB. ನೆಗೆಟಿವ್ ಡಿವಿಯೇಷನ್ ಅಂದರೆ ಎ ಆ್ಯಂಡ್ BB ಇಂಟರಾಕ್ಷನ್ ಈಸ್ ಲೆಸ್ಸರ್ ದ್ಯಾನ್ AB. ಸೊ ಇದು ಈ ಕಾನ್ಸೆಪ್ಟ್ ನಿಮ್ಗೆ ಗೊತ್ತಿರಲಿ. ಸೊ ಆಮೇಲೆ ಗ್ರಾಫ್ ಆವಾಗಲೇ ಹೇಳಿದೆ. ಸೊ ಪಾಸಿಟಿವ್ ಡಿವಿಯೇಷನ್ ಅಂದರೆ ಐಡಿಯಲ್ ಗ್ಯಾಸ್, ಬರೀ ಈ ಗ್ರೀನ್ ಕಲರ್ ಲೈನ್ ಕಾಣಿಸ್ತಿದ್ದೆಲ್ಲ ಅದು ಐಡಿಯಲ್ ಗ್ಯಾಸ್ ಗ್ರಾಫು. ಪಾಸಿಟಿವ್ ಡಿವಿಯೇಷನ್ ಅಂತ ಅಂದ ತಕ್ಷಣ ವೇಪರ್ ಪ್ರೆಷರ್ ಆಫ್ ಸೊಲ್ಯೂಷನ್ ಗ್ರಾಫ್ ನೋಡಿ ಈ ಥರ ಮೇಲೋಗಿರುತ್ತೆ. ನೆಗೆಟಿವ್ ಡಿವಿಯೇಷನ್ ಅಂದ ತಕ್ಷಣ ಕೆಳಗಡೆ ಬಂದಿರುತ್ತೆ. ಸೊ ಈ ಥರ ಫಾರ್ಮೇಷನ್ ಆಗಿರುತ್ತೆ. ಸೊ ಆಮೇಲೆ ನೆಕ್ಸ್ಟು ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಡಿವಿಯೇಷನ್ಗೆ ಎಕ್ಸಾಂಪಲ್ಸ್ನ ಅಂಡರ್ಲೈನ್ ಮಾಡ್ಕೊಂಡಿದ್ದೀನಿ ನೋಡಿ. ಸೊ ಅದನ್ನ ನೋಟ್ ಮಾಡ್ಕೋಬೇಕು ನೀವು, ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಡಿವಿಯೇಷನ್ದು ಎಕ್ಸಾಂಪಲ್ಸ್. ಸೊ ನೋಡಿ, ಪಾಸಿಟಿವ್ ಡಿವಿಯೇಷನ್ಗೆ ಎಥನಾಲ್ ಆ್ಯಂಡ್ ಅಸಿಟೋನ್ ಅಂತ ಕೊಟ್ಟಿದ್ದೀನಿ. ಎಥನಾಲ್ ಆ್ಯಂಡ್ ಅಸಿಟೋನ್, ಕಾರ್ಬನ್ ಡೈಸಲ್ಫೈಡ್ ಆ್ಯಂಡ್ ಅಸಿಟೋನ್. ಸೊ ಅದು ನಿಮಗೆ ಎಕ್ಸಾಂಪಲ್ ಆಗಿರುತ್ತೆ. ಸೊ ಅದಾದಮೇಲೆ ನೆಕ್ಸ್ಟ್ ನಿಮಗೆ ಕ್ವಶನು ಮಿನಿಮಮ್ ಬಾಯ್ಲಿಂಗ್ ಅಸಿಯೋಟ್ರೋಪ್ಸ್ ಆ್ಯಂಡ್ ಮ್ಯಾಕ್ಸಿಮಮ್ ಬಾಯ್ಲಿಂಗ್ ಅಸಿಯೋಟ್ರೋಪ್ಸ್ ಮೇಲೆ ಕ್ವಶನ್ಸ್ ಇರುತ್ತೆ. ಸೊ ನೋಡಿ, ಅಸಿಯೋಟ್ರೋಪ್ಸ್ ಅಂದರೆ ಏನು? ಬೈನರಿ ಮಿಕ್ಸ್ಚರ್ ಹ್ಯಾವಿಂಗ್ ಸೇಮ್ ಕಾಂಪೋಸಿಷನ್ ಇನ್ ವೇಪರ್ ಫೇಸ್ in liquid phase is called azeotropes. ಅದರಲ್ಲಿ ಮಿನಿಮಮ್ ಬಾಯ್ಲಿಂಗ್ ಅಸಿಯೋಟ್ರೋಪ್ಸ್ ಆ್ಯಂಡ್ ಮ್ಯಾಕ್ಸಿಮಮ್ ಬಾಯ್ಲಿಂಗ್ ಅಸಿಯೋಟ್ರೋಪ್ಸ್ ಅಂತ ಬರುತ್ತೆ. ಓಕೆ, ಸೊ ಮಿನಿಮಮ್ ಬಾಯ್ಲಿಂಗ್ ಅಸಿಯೋಟ್ರೋಪ್ಸ್ ಆ್ಯಂಡ್ ಮ್ಯಾಕ್ಸಿಮಮ್ ಬಾಯ್ಲಿಂಗ್ ಅಸಿಯೋಟ್ರೋಪ್ಸ್ ನೋಡೋಣ ಫಸ್ಟು. ಸೊ ಮಿನಿಮಮ್ ಬಾಯ್ಲಿಂಗ್ ಅಸಿಯೋಟ್ರೋಪ್ಸ್, ಸೊ ಇದಕ್ಕೆ ಲಾರ್ಜ್ ಪಾಸಿಟಿವ್ ಡಿವಿಯೇಷನ್ ಇರುತ್ತೆ. ಸೊ ಮಿನಿಮಮ್ ಬಾಯ್ಲಿಂಗ್ ಅಸಿಯೋಟ್ರೋಪ್ಸು ಲಾರ್ಜ್ ಪಾಸಿಟಿವ್ ಡಿವಿಯೇಷನ್ ತೋರಿಸ್ತದೆ. ನೆನ್ಪಿಟ್ಕೋಬೇಕು, ಮಿನಿಮಮ್ ಅಂತ ಬರ್ತಿದ್ದಂಗೆ ಇಲ್ಲಿ ಪಾಸಿಟಿವ್ ಡಿವಿಯೇಷನ್ ಲಾರ್ಜ್ ಆಯಿತು. ಮ್ಯಾಕ್ಸಿಮಮ್ ಬಾಯ್ಲಿಂಗ್ ಅಸಿಯೋಟ್ರೋಪ್ಸ್
ಮ್ಯಾಕ್ಸಿಮಮ್ ಬಾಯ್ಲಿಂಗ್ ಅಜಿಯೋಟ್ರೋಪ್ಸ್ಗೆ ಸ್ಮಾಲ್ ಅಂತಿದ್ದೀನಿ, ಲಾರ್ಜ್ ನೆಗೆಟಿವ್ ಡಿವಿಯೇಷನ್. ನೋಡಿ, ಮಿನಿಮಮ್ಗೆ ಪಾಸಿಟಿವ್ ಬಂತು, ಮಿನಿಮಮ್ಗೆ ಪಾಸಿಟಿವ್, ಮ್ಯಾಕ್ಸಿಮಮ್ ಬಾಯ್ಲಿಂಗ್ ಅಜಿಯೋಟ್ರೋಪ್ಸ್ಗೆ ನೆಗೆಟಿವ್ ಡಿವಿಯೇಷನ್ ಬರ್ತಾ ಇದೆ. ಸೊ ನಿಮಗೆ ನೀವು ಹೆಂಗಿದ್ರು ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಡಿವಿಯೇಷನ್ಗೆ ಎಕ್ಸಾಂಪಲ್ಸ್ ಕಲ್ತಿರ್ತೀರ, ಅದೇ ಎಕ್ಸಾಂಪಲ್ಸು ಇಲ್ಲೂ ಯೂಸ್ ಆಗೋಗುತ್ತೆ, ಮಿನಿಮಮ್ ಆ್ಯಂಡ್ ಮ್ಯಾಕ್ಸಿಮಮ್ ಬಾಯ್ಲಿಂಗ್ ಅಜಿಯೋಟ್ರೋಪ್ಸ್. ಓಕೆನಾ? ಸೊ ಇದರಲ್ಲಿ ಎಥನಾಲ್ ಪ್ಲಸ್ ವಾಟರ್, ಇದಕ್ಕೆ ನೈಟ್ರಿಕ್ ಆಸಿಡ್ ಪ್ಲಸ್ ವಾಟರ್ ಬರುತ್ತೆ. ಸೊ ನೀವು ಏನು ಥಿಯರಿ ಪಾರ್ಟ್ಗೆ ಓದಿರ್ತೀರ ಅದಿಲ್ಲಿ ಹೆಲ್ಪ್ ಆಗುತ್ತೆ. ಸೊ ಅದಾದಮೇಲೆ ನಿಮಗೆ ಕಾಲಿಗೇಟಿವ್ ಪ್ರಾಪರ್ಟಿ. ಸೊ ಕಾಲಿಗೇಟಿವ್ ಪ್ರಾಪರ್ಟಿ ಯಾವುದೆಲ್ಲ 4 ಇದೆ: ರಿಲೇಟಿವ್ ಲೋರಿಂಗ್ ಆಫ್ ವೇಪರ್ ಪ್ರೆಷರ್, ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್, ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್, ಮತ್ತು ಆಸ್ಮೆಟಿಕ್ ಪ್ರೆಷರ್. 4 ಕಾಲಿಗೇಟಿವ್ ಪ್ರಾಪರ್ಟಿ. ಸೊ ಆ ಫಾರ್ಮುಲಾನ ಆಗಲೇ ತೋರಿಸಿದ್ದೀನಿ. ಸೊ ಅದನ್ನೆಲ್ಲ ಓದ್ಕೊಳ್ಳಿ, ಸಾಲ್ವ್ ಮಾಡಿ. ಗೊತ್ತಾಗದಿದ್ರೆ ನನ್ನ ವಿಡಿಯೋ ಇನ್ನೊಂದಿದೆ, ಅದರಲ್ಲಿ ಚೆಕ್ ಮಾಡಿ, ಪ್ರಾಬ್ಲಮ್ಸ್ ಮಾಡಿರೋದು, ಮತ್ತು 1 ಮಾರ್ಕ್ಸ್ ಕ್ವಶನ್ ಕೂಡ ಅದರಲ್ಲಿ ಚೆಕ್ ಮಾಡಿ. ಆಸ್ಮೋಸಿಸ್ ನೋಡೋಣ ನೆಕ್ಸ್ಟ್. ಸೊ ಆಸ್ಮೋಸಿಸ್, ಆಸ್ಮೆಟಿಕ್ ಪ್ರೆಷರ್ದು ನಿಮಗೆ ಫಾರ್ಮುಲಾ ಓದ್ಕೋಬೇಕು. ಸೊ ಅದಾದಮೇಲೆ ಆಸ್ಮೋಸಿಸ್ ಅಂದರೆ ಏನು ಅನ್ನೋದು ಗೊತ್ತಿರಲಿ. ಸೊ ಆಸ್ಮೋಸಿಸ್ ಅಂದರೆ, ಸೊ ನೋಡಿ, the solvent molecule which flows through the membrane from pure solvent to the solution. ಪ್ಯೂರ್ ಸಾಲ್ವೆಂಟ್ ಇಂದ ಸೊಲ್ಯೂಷನ್ಗೆ ಟ್ರಾವೆಲ್ ಆಗುತ್ತೆ, ನಾವು ಆಸ್ಮೋಸಿಸ್ ಅಂತ ಕರಿತೀವಿ. ಸೊ ಅದಾದಮೇಲೆ ಆಸ್ಮೆಟಿಕ್ ಪ್ರೆಷರ್ ಆಫ್ ಎ ಸೊಲ್ಯೂಷನ್. ದಿಸ್ ಪ್ರೆಷರ್ ದಟ್ ಜಸ್ಟ್ ಸ್ಟಾಪ್ಸ್ ದಿ ಫ್ಲೋ ಆಫ್ ಸಾಲ್ವೆಂಟ್ ಈಸ್ ಕಾಲ್ಡ್ ಆಸ್ಮೆಟಿಕ್ ಪ್ರೆಷರ್ ಆಫ್ ಎ ಸೊಲ್ಯೂಷನ್. ಸೊ ದ ಪ್ರೆಷರ್ ದಟ್ ಜಸ್ಟ್ ಸ್ಟಾಪ್ ದಿ ಫ್ಲೋ ಆಫ್ ಸಾಲ್ವೆಂಟ್ ಮೂವ್ಮೆಂಟ್ ಆಗ್ತಿರೋದನ್ನ ಸ್ಟಾಪ್ ಮಾಡೋದನ್ನ ನಾವು ಆಸ್ಮೆಟಿಕ್ ಪ್ರೆಷರ್ ಅಂತ ಕರಿತೀವಿ. ಸೊ ಅಂದರೆ, ಸೊ ಆಸ್ಮೋಸಿಸ್ ಅಂದರೆ ಸಾಲ್ವೆಂಟ್ ಇಂದ ಸೊಲ್ಯೂಷನ್ಗೆ ಟ್ರಾವೆಲ್ ಆಗ್ತಿರುತ್ತೆ ಮಾಲಿಕ್ಯೂಲ್ಸ್. ಸೊ ಇಲ್ಲಿಂದ ಇಲ್ಲಿಗೆ ಟ್ರಾವೆಲ್ ಆಗ್ತಿರುತ್ತೆ ಮಾಲಿಕ್ಯೂಲ್ಸು. ಆಸ್ಮೆಟಿಕ್ ಪ್ರೆಷರ್ ಅಂದರೆ ಏನು? ಸೊ ಆ ಸಾಲ್ವೆಂಟ್ ಇಲ್ಲಿಂದ ಇಲ್ಲಿಗೆ ಟ್ರಾವೆಲ್ ಆಗೋದನ್ನ ಸ್ಟಾಪ್ ಮಾಡಬೇಕು. ಸ್ಟಾಪ್ ಮಾಡಬೇಕಂದ್ರೆ ಏನು ಮಾಡಬೇಕು? ಈ ಸೊಲ್ಯೂಷನ್ ಸೈಡಲ್ಲಿ ಪ್ರೆಷರ್ನ ಅಪ್ಲೈ ಮಾಡಬೇಕು. ಇಲ್ಲಿ ಪ್ರೆಷರ್ ಅಪ್ಲೈ ಮಾಡಿದಾಗ ಸೊ ಮಾಲಿಕ್ಯೂಲ್ಸು, ಈ ಸಾಲ್ವೆಂಟಿಂದ ಬರೋ ಮಾಲಿಕ್ಯೂಲ್ಸ್ನ ಇಲ್ಲೂ ತಡೆಯುತ್ತೆ. ಸೆಮಿ ಪರ್ಮಿಯಬಲ್ ಮೆಂಬ್ರೇನಿಂದ ಒಳಗಡೆ ಎಂಟ್ರಿ ಆಗೋದನ್ನ ತಡೆಯುತ್ತೆ. ಸೊ ಅಂತಂದು ನಾವು ಆಸ್ಮೆಟಿಕ್ ಪ್ರೆಷರ್ ಅಂತ ಕರಿತೀವಿ. ಸೊ ಅದಾದಮೇಲೆ ಐಸೋಟೋನಿಕ್, ಹೈಪರ್ಟೋನಿಕ್ ಆ್ಯಂಡ್ ಹೈಪೋಟೋನಿಕ್ ಸೊಲ್ಯೂಷನ್ ಬಗ್ಗೆ ನಿಮಗೆ ಬಯಾಲಜಿಯಲ್ಲಿ ಕೂಡ ಓದಿರ್ತೀರ. ಸೊ ಇದರಲ್ಲಿ ನಿಮಗೆ ಕಾನ್ಸಂಟ್ರೇಷನ್ ಡಿಪೆಂಡೆಂಟಲ್ಲಿ ಕೇಳ್ತಾರೆ. ಸೊ ಇಲ್ಲಿ 0.9%ಗಿಂತ ಜಾಸ್ತಿ ಇತ್ತು ಅಂದರೆ ಏನಾಗುತ್ತೆ, 0.9%ಗಿಂತ ಕಮ್ಮಿ ಇತ್ತು ಅಂದರೆ ಏನಾಗುತ್ತೆ. ಸೊ 0.9%ಅಲ್ಲೇ ಬ್ಲಡ್ ಸೆಲ್ನ ಪ್ಲೇಸ್ ಮಾಡಿದ್ರೆ ಏನಾಗುತ್ತೆ ಅನ್ನೋದು ನಿಮಗೆ ಕ್ವಶನ್ ಕೇಳ್ತಾರೆ. ಸೊ ಇಲ್ಲಿ ಎಕ್ಸಾಂಪಲ್ ನೋಡಿ, ದ ಆಸ್ಮೆಟಿಕ್ ಪ್ರೆಷರ್ ಅಸೋಸಿಯೇಟೆಡ್ ವಿತ್ ದಿ ಫ್ಲೂಯಿಡ್ ಇನ್ಸೈಡ್ ದಿ ಬ್ಲಡ್ ಸೆಲ್ ಇಸ್ ಈಕ್ವಲೆಂಟ್ ಟು ದಟ್ ಆಫ್ 0.9% ಆಫ್ ಸೋಡಿಯಂ ಕ್ಲೋರೈಡ್. ಸೊ 0.9% ಆಫ್ ಸೋಡಿಯಂ ಕ್ಲೋರೈಡ್ ಅಲ್ಲಿ ಏನಾದರೂ ಬ್ಲಡ್ ಸೆಲ್ನ ಇತ್ತು ಅಂತ ಅಂದರೆ ದರ್ ಈಸ್ ಐಸೋಟೋನಿಕ್, ದೇರ್ ಇಸ್ ನೋ ಚೇಂಜಸ್. ಸೊ ಅದು ಹೈಪರ್ ಅಲ್ಲ, ಹೈಪೋಟೋನಿಕ್ಕು ಆಗಲ್ಲ, ಚೇಂಜಸ್ ಇರಲ್ಲ, ನಾರ್ಮಲ್ ಆಗಿರುತ್ತೆ. ಅದೇ ಆನ್ ದಿ ಅದರ್ ಹ್ಯಾಂಡ್, ಇಫ್ ಯು ಪ್ಲೇಸ್ ದಿ ಸೆಲ್ ಇನ್ ಅ ಸೊಲ್ಯೂಷನ್ ಕಂಟೈನಿಂಗ್ ಮೋರ್ ದ್ಯಾನ್ 0.9%, 0.9% ಸೋಡಿಯಂ ಕ್ಲೋರೈಡ್ ಜಾಸ್ತಿ, 0.9%ಗಿಂತ ಜಾಸ್ತಿ ಕಾನ್ಸಂಟ್ರೇಷನ್ ಇತ್ತು ಅಂದರೆ ಸೋಡಿಯಂ ಕ್ಲೋರೈಡ್, ಅದರಲ್ಲಿ ಸೆಲ್ ಪ್ಲೇಸ್ ಮಾಡಿದ್ರೆ ವಾಟರ್ ವಿಲ್ ಫ್ಲೋ ಔಟ್ ಆಫ್ ದಿ ಸೆಲ್ ಆ್ಯಂಡ್ ಸೆಲ್ ಶ್ರಿಂಕ್ ಆಗುತ್ತೆ. ಅದನ್ನ ಹೈಪರ್ಟೋನಿಕ್ ಅಂತ ಕರೀತಾ ಇದ್ದಾರೆ. ಸಚ್ ಸೊಲ್ಯೂಷನ್ ಈಸ್ ಕಾಲ್ಡ್ ಹೈಪರ್ಟೋನಿಕ್. If a salt concentration is less than 0.9%, sodium chloride less than 0.9% ಇತ್ತು ಅಂತಂದ್ರೆ the solution is said to be hypotonic. ಸೊ ಇಂಥ ಟೈಮಲ್ಲಿ ಸೆಲ್ ಸ್ವೆಲ್ ಆಗುತ್ತೆ. ಸೊ ಈ ಬೇಸಿಸ್ ಮೇಲೆ ನಿಮಗೆ ಕ್ವಶನ್ ಇರುತ್ತೆ. ಸೊ ಆಮೇಲೆ ರಿವರ್ಸ್ ಆಸ್ಮೋಸಿಸ್ ಆ್ಯಂಡ್ ವಾಟರ್ ಪ್ಯೂರಿಫಿಕೇಶನ್. ರಿವರ್ಸ್ ಆಸ್ಮೋಸಿಸ್ ಎಲ್ಲಿ ಯೂಸ್ ಆಗುತ್ತೆ ಅಂದರೆ ವಾಟರ್ ಪ್ಯೂರಿಫಿಕೇಶನಲ್ಲಿ ಯೂಸ್ ಆಗುತ್ತೆ. ಸೊ ಅದು, ಸೊ ಈ ಪಾಯಿಂಟ್ ಗೊತ್ತಿಲ್ಲ. ಇನ್ನು ಅಬ್ನಾರ್ಮಲ್ ಮೋಲಾರ್ ಮಾಸ್ ಆ್ಯಂಡ್ ಫ್ಯಾಕ್ಟರು ಈ ಸಲ ಇಲ್ಲ. ಸೊ ಇಷ್ಟು ನಿಮಗೆ ಮೇಯ್ನಾಗಿ ಪ್ರಾಬ್ಲಮ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ, ಮೊಲಾಲಿಟಿ. ಸೊ ಆದಷ್ಟು ಫಾರ್ಮುಲಾಸ್ನ ನೆನ್ಪಿಟ್ಕೊಂಡು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿ. ಸೊ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.